ಮೈ ಡಿಯರ್ ಎಲೆಕ್ಟ್ರಾನ್ಸ್, ವೆಲ್ಕಮ್ ಟು ದೀಕ್ಷಾ ವೇದಾಂತು ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾವಿವತ್ತು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ NCERT ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಕಂಟಿನ್ಯೂ ಪಾರ್ಟ್ ಡಿಸ್ಕಷನ್ ಮಾಡೋಣ. ಓಕೆನಾ? ಎಸ್ಟರ್ಡೇ ಸೆಷನಲ್ಲಿ ಏನೇನು ಡಿಸ್ಕಷನ್ ಮಾಡಿದೋ ಹೇಳಿ. ಎಸ್ಟರ್ಡೇ ಸೆಷನಲ್ಲಿ ನಾವು ಮೆಟಲ್ಸು ಬೇರೆ, ಈಗ ವಾಟರ್ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ, ಆಸಿಡ್ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ, ಅದರದ್ದು ಕೆಮಿಕಲ್ ಪ್ರಾಪರ್ಟೀಸ್ ಏನು ಅಂತ ತಿಳ್ಕೊಂಡಿದ್ದೋ, ಮತ್ತೆ ಅಯಾನಿಕ್ ಬಾಂಡ್ ಬಗ್ಗೆ ತಿಳ್ಕೊಂಡಿದ್ದೋ. ಅಯಾನಿಕ್ ಬಾಂಡ್, ಅಯಾನಿಕ್ ಪ್ರಾಪರ್ಟೀಸ್. ಎಸ್ಟರ್ಡೇ ಸೆಷನ್ ಏನೇ ಡೌಟ್ ಇದ್ರೆ ನೀವು ಕಮೆಂಟ್ ಸೆಷನಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಇವತ್ತೊಂದು ಪರ್ಟಿಕ್ಯುಲರ್ ಸೆಷನ್ಗೆ ಹೋಗೋಕೆ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಮತ್ತೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಪ್ಲೀಸ್ ಫರ್ಗಟ್ ಟು ಜಾಯಿನ್. ಅದನ್ನ ಫರ್ಗಟ್ ಮಾಡಕ್ಕೆ ಹೋಗಬೇಡಿ, ಜಾಯಿನ್ ಆಗಿ. ಯಾಕಂದರೆ ಪ್ರತಿಯೊಂದು ನೋಟ್ಸು, ಪ್ರತಿಯೊಂದು ಕ್ವಶನ್ ಪೇಪರ್ ಎಲ್ಲ ನಾವು ಎಲ್ಲಿ ಅಪ್ಲೋಡ್ ಮಾಡ್ತೀವಿ? ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಓಕೆನಾ? ಆಲ್ ಆರ್ ಯು ಎಕ್ಸೈಟೆಡ್ ಫಾರ್ ಟುಡೇಸ್ ಕ್ಲಾಸ್? ಕಮಾನ್. ಆಗಿದ್ರೆ ಇವತ್ತಿನ ಕ್ಲಾಸ್ ಬಗ್ಗೆ ಹೋಗೋಣ. ಫಸ್ಟು ನಾವು ಎಸ್ಟರ್ಡೇ ಸೆಷನಲ್ಲಿ ಅಪ್ ಟು ಅಯಾನಿಕ್ ಬಾಂಡ್ ಅಂದ್ರೆ ಏನು, ಅಯಾನಿಕ್ ಪ್ರಾಪರ್ಟೀಸ್ ಎಲ್ಲ ತಿಳ್ಕೊಂಡು, ಇವತ್ತು ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ? ಮೆಟಲ್ಸ್ ಅಂದರೆ ಅಕ್ಕರೆನ್ಸ್ ಆಫ್ ಮೆಟಲ್ಸ್. ಮೆಟಲ್ಸ್ ಯಾವ ರೀತಿ ಸಿಗುತ್ತೆ, ಮತ್ತು ಅದನ್ನ ಹೇಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಯಾವ್ಯಾವ ಪ್ರೋಸೆಸ್ ಇದೆ, ಏನೇನಿದೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಬನ್ನಿ ಹಾಗಾದ್ರೆ ಯಾವ ರೀತಿ ಸಿಗುತ್ತೆ ಅಂತ ನೋಡೋಣ. ದಿ ಅರ್ತ್ ಕ್ರಸ್ಟ್ ಇಸ್ ದಿ ಮೇಜರ್ ಸೋರ್ಸ್ ಆಫ್ ಮೆಟಲ್ಸ್. ಯಾವುದು ಮೇಜರ್ ಸೋರ್ಸು? ಅರ್ತ್ ಕ್ರಸ್ಟ್. ಅರ್ತ್ ಕ್ರಸ್ಟ್ ಅಂದರೆ ಭೂಮಿಯ ಒಳಭಾಗ. ಈ ರೀತಿ ಇರುತ್ತೆ ನೋಡಿ, ಅರ್ತ್ ಲೇಯರ್. ಇದು ಕ್ರಸ್ಟ್ ಲೇಯರು, ಇದು ಮೆಂಟಲ್, ಔಟರ್ ಕ್ರೋರು, ಲಿಕ್ವಿಡ್ ಇರುತ್ತೆ, ಸಾಲಿಡ್ ಇರುತ್ತೆ. ಈ ರೀತಿ ಯಾವ್ಯಾವ ಲೇಯರ್ ಇರುತ್ತೆ? ಎಕ್ಸೋಸ್ಪಿಯರ್, ಥರ್ಮೋಸ್ಪಿಯರ್, ಮೀಸೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಟ್ರೋಪೋಸ್ಪಿಯರ್, ಲಿಥೋಸ್ಪಿಯರ್, ಅಸ್ತನೋಸ್ಪಿಯರ್ ಅಂತ ಈ ರೀತಿ ಲೇಯರ್ಸ್ ಇರುತ್ತೆ. ಇಲ್ಲಿ ಕ್ರಸ್ಟ್, ಅರ್ತ್ ಕ್ರಸ್ಟಲ್ಲಿ ನಮಗೆ ಮೋಸ್ಟ್ ಆಫ್ ದಿ ಮೆಟಲ್ ಸಿಗುತ್ತೆ. ಎಕ್ಸಾಂಪಲ್, KGF ಮೂವಿ ಯಾರ್ಯಾರು ನೋಡಿದ್ದೀರಾ ಹೇಳಿ? KGF ಮೂವಿಲಿ ಈಗ ಯಶು ಅಲ್ವಾ, ಯಶಿಗೆ ಬಾಂಬ್ ಬ್ಲಾಸ್ಟ್ ಮಾಡಿದಕ್ಕೆ ಅಲ್ಲಿಂದ ಮೆಟಲ್ ತರ್ತಿರ್ತಾರಲ್ಲ, ಅದೇ ರೀತಿ ನಮ್ಮ ಭೂಮಿಯ ಒಳಭಾಗದಲ್ಲಿ ಈ ಮೆಟಲ್ಸ್, ಯಾವುದೇ ರೀತಿಯ ಗೋಲ್ಡ್ ಆಗಲಿ, ಯಾವುದೇ ರೀತಿಯ ಮೆಟಲ್ ಸಿಗುತ್ತೆ. ಸೀ ವಾಟರ್ ಆಲ್ಸೋ ಕಂಟೈನ್ಸ್ ಸಮ್ ಸಾಲ್ಯುಬಲ್ ಸಾಲ್ಟ್ಸ್ ವಿಚ್ ಆರ್ ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್ ಎಕ್ಸೆಟ್ರಾ. ಯಾವುದು? ಸೀ ವಾಟರ್. ಸಮುದ್ರದ ನೀರಲ್ಲೂ ಜಾಸ್ತಿ ಏನಿದೆ? ಸಾಲ್ಟ್ ಕಂಟೆಂಟ್. ಅಲ್ಲೂ ಸ್ವಲ್ಪ. ಈಗ ಸೋಡಿಯಂ ಕ್ಲೋರೈಡ್, NaCl ಏನು ಪ್ರೆಸೆಂಟ್ ಇದೆ? ಸೋಡಿಯಂ ಪ್ಲಸ್ ಕ್ಲೋರಿನ್. NaCl ಏನು ಪ್ರೆಸೆಂಟ್ ಇದೆ? ಸೋಡಿಯಂ ಇದೆಯಲ್ವಾ? ಆ ರೀತಿ ಅದರಲ್ಲೂ ಕಂಟೆಂಟ್ ಆಗಿರುತ್ತೆ. ಆಮೇಲೆ ದ ಎಲಿಮೆಂಟ್ಸ್ ಆಫ್ ಕಾಂಪೌಂಡ್ಸ್ ವಿಚ್ ಅಕರ್ಸ್ ನ್ಯಾಚುರಲಿ ಇನ್ ದಿ ಅರ್ತ್ ಕ್ರಸ್ಟ್ ಆರ್ ನೋನ್ ಆಸ್ ಮಿನರಲ್ಸ್. ಏನು? ಮಿನರಲ್ಸ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ವಾಟ್ ಆರ್ ಮಿನರಲ್ಸ್? ಮಿನರಲ್ಸ್ ಅಂದ್ರೆ ಏನು? ಎಲಿಮೆಂಟ್ಸ್ ಆಫ್ ಕಾಂಪೌಂಡ್ಸ್ ವಿಚ್ ಅಕರ್ಸ್ ನ್ಯಾಚುರಲಿ ಇನ್ ಅರ್ತ್ ಕ್ರಸ್ಟ್. ಯಾವ್ಯಾವ ಎಲಿಮೆಂಟು ಅರ್ತ್ ಕ್ರಸ್ಟ್ ಅಲ್ಲಿ ಸಿಗುತ್ತೆ ನೋಡಿ, ಅದನ್ನ ಏನಂತ ಕರಿತೀವಿ ಹೇಳಿ? ಮಿನರಲ್ಸ್ ಅಂತ ಕರಿತೀವಿ. ಮತ್ತೆ ಅಟ್ ಸಮ್ ಪ್ಲೇಸಸ್ ಮಿನರಲ್ಸ್ ಕಂಟೈನ್ ಎ ವೆರಿ ಹೈ ಪರ್ಸೆಂಟೇಜ್ ಆಫ್ ಪರ್ಟಿಕ್ಯುಲರ್ ಮೆಟಲ್ ಅಂಡ್ ದ ಮೆಟಲ್ ಕ್ಯಾನ್ ಬಿ ಪ್ರಾಫಿಟಬ್ಲಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಇಟ್. ದೀಸ್ ಮಿನರಲ್ಸ್ ಕಾಲ್ಡ್ ಆಸ್ ಓರ್ಸ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಓರ್ ಅಂದ್ರೆ, ಮಿನರಲ್ ಅಲ್ಲಿ ಅಟ್ಟೆ ಪರ್ಟಿಕ್ಯುಲರ್ ಮಿನರಲ್ ಅಂದ್ರೆ ಒಂದು ಮಿನರಲ್ ಅಲ್ಲಿ ಜಾಸ್ತಿ ಕಂಟೆಂಟ್ಸ್ ಆಫ್ ಮೆಟಲ್ಸ್ ಇರುತ್ತೆ. ಒಂದು ಮಿನರಲ್ ಅಲ್ಲಿ ಏನಿರುತ್ತೆ? ಜಾಸ್ತಿ ಕಂಟೆಂಟ್ಸ್ ಆಫ್ ಮೆಟಲ್ಸ್ ಇರುತ್ತೆ ನೋಡಿ, ಅದನ್ನ ನಾವು ಓರ್ಸ್ ಅಂತ ಕರಿತೀವಿ. ಆ ಮಿನರಲ್ಸ್ ನಾವು ಮೆಟಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಕ್ಕೆ ಯೂಸ್ ಮಾಡ್ಕೊಂತೀವಿ. ಅರ್ಥ ಆಯ್ತಾ? ಎನಿ ಡೌಟ್ಸ್? ಹಾಗಾದ್ರೆ ಮಿನರಲ್ಸ್ ಅಂದ್ರೆ ಏನ್ ಹೇಳಿ? ಮಿನರಲ್ಸ್ ಇಸ್ ನಥಿಂಗ್ ಬಟ್ ದ ಎಲಿಮೆಂಟ್ಸ್ ಆರ್ ಕಾಂಪೌಂಡ್ಸ್ ವಿಚ್ ಅಕರ್ ನ್ಯಾಚುರಲಿ ಇನ್ ದಿ ಪ್ರೆಸೆನ್ಸ್ ಆಫ್ ಇನ್ ಅರ್ತ್ ಕ್ರಸ್ಟ್. ಇನ್ ದಿ ಅರ್ತ್ ಕ್ರಸ್ಟ್ ನ್ಯಾಚುರಲ್ ಆಗಿ ಅರ್ತ್ ಕ್ರಸ್ಟ್ ಅಲ್ಲಿ ಸಿಗೋನ ನಾವು ಮಿನರಲ್ಸ್ ಅಂತ ಕರಿತೀವಿ. ಮಿನರಲ್ಸ್ ಅಲ್ಲಿ ಯಾವ ಪ್ಲೇಸ್ ಅಂದ್ರೆ ಯಾವ ಮಿನರಲ್ ಅಲ್ಲಿ ಜಾಸ್ತಿ ಮೆಟಲ್ ಕಂಟೆಂಟ್ ಇರುತ್ತೆ, ಆ ಮೆಟಲ್ ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ನೋಡಿ, ಅದನ್ನ ನಾವು ಓರ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ವಾಟ್ ಆರ್ ಮಿನರಲ್ಸ್? ವಾಟ್ ಆರ್ ಓರ್? ಗಿವ್ ಅನ್ ಎಕ್ಸಾಂಪಲ್. ಓರ್ಗೆ ಬಾಕ್ಸೈಟ್ ಓರ್, ಮೆನಿ ಓರ್ಸ್ ಇದೆ. ಬಾಕ್ಸೈಟ್ ಓರ್ ಅಂದ್ರೆ ಯಾವುದು? ಅಲ್ಯೂಮಿನಿಯಂ. ಆಮೇಲೆ ಐರನ್ ಓರ್ಗೆ ಯಾವ್ದು ಏನಂತ ಕರಿತೀವಿ? ಹೆಮಿಟೈಟ್ ಓರ್ ಅಂತ ಕರಿತೀವಿ. ಯಾವ್ದು ಓರ್ಸು? ಬಾಕ್ಸೈಟ್ ಓರ್. ನೆಕ್ಸ್ಟ್ ಒನ್ ಇಸ್ ಇನ್ಯಾವುದು? ಹೆಮಿಟೈಟ್ ಓರ್. ಸಾರಿ, ಈ ರೀತಿ ಓರ್ಸ್ ಇರುತ್ತೆ. ಓಕೆನಾ? ಲೆಟ್ಸ್ ಹಾಗಾದ್ರೆ ಇದನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಓಕೆನಾ? ಕಾಮನ್, ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಏನಿರುತ್ತೆ? ಮೆಟಲ್ಸ್, ಎನಿ ಮೆಟಲ್ಸ್ ತಗೊಳ್ಳಿ. ಯಾವುದು? ಗೋಲ್ಡ್, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ. ದೇರ್ ಆರ್ ಮೆನಿ ನಂಬರ್ ಆಫ್ ಮೆಟಲ್ಸ್ ಆರ್ ದೇರ್. You have learnt about the reactivity series of metals. What is reactivity series? Reactivity series is nothing but ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ರಿಯಾಕ್ಟಿವಿಟಿ. ಮೆಟಲ್ಸ್ನ ಅದ್ರ ಡಿಕ್ರೀಸ್ ಆರ್ಡರ್ ಅಲ್ಲಿ ಒಂದು ಸೀರೀಸ್ ಮಾಡಿದೀವಿ, ಅದನ್ನ ನಾವು ಏನಂತ ಕರಿತೀವಿ? ರಿಯಾಕ್ಟಿವಿಟಿ ಸೀರೀಸ್. ಅದರಲ್ಲಿ 3 ಟೈಪ್ ಇದೆ. ಯಾವ್ಯಾವು? ಫಸ್ಟ್ ಹೈಲಿ ರಿಯಾಕ್ಟಿವ್,
ಮಾಡರೇಟ್ಲಿ ರಿಯಾಕ್ಟಿವ್ ಮತ್ತೆ ಲೆಸ್ ರಿಯಾಕ್ಟಿವ್ ಅಂತ ಇದೆ ಅಲ್ವಾ. ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಹೌ ಎ ಮೆಟಲ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಇಟ್ಸ್ ಸೋರ್. ಈ ರಿಯಾಕ್ಟಿವಿಟಿ ಸೀರೀಸಿಂದ ನಾವು ಹೇಗೆ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ಈಸಿಯಾಗಿ ತಿಳ್ಕೊಬೋದು. ಸಮ್ ಮೆಟಲ್ಸ್ ಆರ್ ಫೌಂಡ್ ಇನ್ ಅರ್ತ್ ಕ್ರಸ್ಟ್ ಇನ್ ಫ್ರೀ ಸ್ಟೇಟ್. ಏನಿದೆ, ಸ್ವಲ್ಪ ಮೆಟಲ್ಸು ಅರ್ತ್ ಕ್ರಸ್ಟಲ್ಲಿ ಫ್ರೀ ಸ್ಟೇಟಲ್ಲಿ ಸಿಗುತ್ತೆ. ಯಾವ್ಯಾವ ಮೆಟಲ್ಸು ಅಂದರೆ ಈ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಇರುತ್ತೆ ನೋಡಿ, ಅವು ಲೆಸ್ ರಿಯಾಕ್ಟಿವ್ ಅಂದರೆ ಯಾವುದೇ ರೀತಿಯ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಗೋಲ್ಡ್, ಪ್ಲಾಟಿನಿಯಂ ಇವೆಲ್ಲ ಡೈರೆಕ್ಟಾಗಿ ಮೆಟಲ್ ರೀತಿನ ಸಿಗುತ್ತೆ. ಸಮ್ ಆರ್ ಫೌಂಡ್ ಇನ್ ದಿ ಫಾರ್ಮ್ ದೇರ್ ಕಾಂಪೌಂಡ್ಸ್. ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಒಂದಷ್ಟು ಸಿಂಪಲ್ ಆಗಿ ಸಿಗುತ್ತೆ, ಅಂದರೆ ಡೈರೆಕ್ಟಾಗಿ ಎಲಿಮೆಂಟಲ್ ಸ್ಟೇಟಲ್ಲೇ ಸಿಗುತ್ತೆ. ಒಂದಷ್ಟು ಕಾಂಪೌಂಡ್ ರೀತಿ ಸಿಗುತ್ತೆ. ದ ಮೆಟಲ್ಸ್ ಅಟ್ ದಿ ಬಾಟಮ್ ಆಫ್ ದ ಆಕ್ಟಿವಿಟೀಸ್ ಆರ್ ಕಾಲ್ಡ್ ಲೀಸ್ಟ್ ರಿಯಾಕ್ಟಿವ್ ಆರ್ ಲೆಸ್ ರಿಯಾಕ್ಟಿವ್ ಅಲ್ವಾ. ಈ ಬಾಟಮ್ ಅಲ್ಲಿ ಇದೆಯಲ್ಲ ರಿಯಾಕ್ಟಿವಿಟಿ ಸೀರೀಸಲ್ಲಿ ಯಾವ್ದ್ಯಾವುದು ಬಾಟಮ್ ಅಲ್ಲಿ ಇರೋದು ಯಾವ್ದ್ಯಾವ್ದು ಹೇಳಿ? ಏಜಿ, ಚಿನ್ನ, ಬೆಳ್ಳಿ, ಪ್ಲಾಟಿನಿಯಮ್ಮು ಇವೆಲ್ಲ ಏನು ಅಂದರೆ ಎಲಿಮೆಂಟಲ್ ಸ್ಟೇಟಲ್ಲೇ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಗೋಲ್ಡ್, ಸಿಲ್ವರ್, ಪ್ಲಾಟಿನಿಯಂ, ಕಾಪರ್ ಆರ್ ಫೌಂಡ್ ಇನ್ ದಿ ಫ್ರೀ ಸ್ಟೇಟ್ ಅಲ್ವಾ. ಬಟ್ ಕಾಪರ್ ಅಂಡ್ ಸಿಲ್ವರ್ ಅವ್ರ ಕಂಬೈನ್ ಸ್ಟೇಟಲ್ಲೂ ಸಿಗುತ್ತೆ ಆಸ್ ಸಲ್ಫೈಡ್ ಅಂಡ್ ಆಕ್ಸೈಡ್ ಓರ್ಸ್. ಅರ್ಥ ಆಯ್ತಾ? ಒಂದು ಸೆಕೆಂಡ್. ಈ ರೀತಿ ಆಗುತ್ತೆ, ಅರ್ಥ ಆಯ್ತಾ? ಕಾಪರ್ ಮತ್ತೆ ಸಿಲ್ವರು ಇನ್ನೊಂದು ಫಾರ್ಮ್ ಅಲ್ಲಿ ಸಿಗುತ್ತೆ. ಯಾವ ಫಾರ್ಮು? ಕಂಬೈನ್ ಸ್ಟೇಟ್ ಅಲ್ಲೂ ಕೂಡ ಸಿಗುತ್ತೆ. ಓಕೆ, ದ ಮೆಟಲ್ಸ್ ಆರ್ ದಿ ಟಾಪ್ ಆಫ್ ದ ಆಕ್ಟಿವಿಟಿ ಸೀರೀಸ್ ಆಲ್ ಸೊ ರಿಯಾಕ್ಟಿವ್ ದಟ್ ಆರ್ ನೆವರ್ ಫೌಂಡ್ ಇನ್ ನೇಚರ್ ಆಸ್ ಫ್ರೀ ಎಲಿಮೆಂಟ್ಸ್. ಈ ಟಾಪ್ ಅಲ್ಲಿರೋ ಸೀರೀಸ್ ಇರುತ್ತಲ್ಲ, ರಿಯಾಕ್ಟಿವಿಟಿ ಹೈಲಿ ರಿಯಾಕ್ಟಿವ್ ಆಗಿರೋದ್ ಕಾರಣದಿಂದ ಅದನ್ನ ನಾವು ಆಚೆ ಇಟ್ಟಿದ್ರೇನೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಅದಕ್ಕೆ ಅವು ಯಾವತ್ತು ಎಲಿಮೆಂಟ್ ಸ್ಟೇಟಲ್ಲಿ ಸಿಗಲ್ಲ. ಯಾವ ಸ್ಟೇಟಲ್ಲಿ ಸಿಗುತ್ತೆ? ದೇ ಆರ್ ಫೌಂಡ್ ಇನ್ ಯಾವುದು? ಎಲಿಮೆಂಟ್ ಕಂಬೈನ್ಡ್ ಸ್ಟೇಟಲ್ಲಿ ಸಿಗುತ್ತೆ. ದ ಮೆಟಲ್ಸ್ ಆರ್ ಇನ್ ದ ಮಿಡಲ್ ಆಫ್ ದಿ ಆಕ್ಟಿವಿಟಿ ಸೀರೀಸ್ ಆರ್ ಮಾಡರೇಟ್ಲಿ ರಿಯಾಕ್ಟಿವ್. ಮಧ್ಯ ಇರೋವೇನು? ಮಾಡರೇಟ್ಲಿ ರಿಯಾಕ್ಟಿವ್. 3 ಟೈಪ್ಸ್ ಅಲ್ವಾ? ಹೈಲಿ ರಿಯಾಕ್ಟಿವ್, ಮಾಡರೇಟ್ಲಿ ರಿಯಾಕ್ಟಿವ್, ಲೆಸ್ ರಿಯಾಕ್ಟಿವ್. ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಹೇಗೆ ಸಿಗುತ್ತೆ? ಕಂಬೈನ್ಡ್ ಸ್ಟೇಟಲ್ಲಿ. ಲೆಸ್ ರಿಯಾಕ್ಟಿವ್ ಎಲಿಮೆಂಟಲ್ ಸ್ಟೇಟಲ್ಲಿ. ಮಾಡರೇಟ್ಲಿ ರಿಯಾಕ್ಟಿವ್ ಹೇಗೆ ಸಿಗುತ್ತೆ ಅಂತ ನೋಡೋಣ. ದೇ ಆರ್ ಫೌಂಡ್ ಇನ್ ದಿ ಅರ್ತ್ ಕ್ರಸ್ಟ್ ಮೇನ್ಲಿ ಆಸ್ ಆಕ್ಸೈಡ್, ಸಲ್ಫೈಡ್ಸ್ ಮತ್ತೆ ಕಾರ್ಬೋನೇಟ್ಸ್. ಇವು ಯಾವ್ಯಾವ ರೀತಿ ಫಾರ್ಮ್ ಆಗುತ್ತೆ? ಯಾವ್ಯಾವ ರೀತಿ ಸಿಗುತ್ತೆ? ಆಕ್ಸೈಡ್ಸ್, ಸಲ್ಫೇಟ್ಸ್ ಮತ್ತೆ ಕಾರ್ಬೋನೇಟ್ಸ್ ರೀತಿ ಸಿಗುತ್ತೆ. ಯು ವಿಲ್ ಫೈಂಡ್ ದಟ್ ದ ಓರ್ಸ್ ಆಫ್ ಮೆನಿ ಮೆಟಲ್ಸ್ ಆರ್ ಆಕ್ಸೈಡ್ಸ್. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಆಸ್ ವೆಲ್ ಆಸ್ ಹೈಲಿ ರಿಯಾಕ್ಟಿವ್ ಕೂಡ ಆಕ್ಸೈಡ್ಸು, ಲೆಸ್ ರಿಯಾಕ್ಟಿವ್ ಕೂಡ ಆಕ್ಸೈಡ್ಸು, ಮಾಡರೇಟ್ಲಿ ರಿಯಾಕ್ಟಿವ್ಸ್ ಕೂಡ ಓರು ಎಲ್ಲದರಲ್ಲೂ ಆಕ್ಸೈಡ್ಸ್ ತರ ಸಿಗ್ತವೆ. ದಿಸ್ ಇಸ್ ಬಿಕಾಸ್ ಆಕ್ಸಿಜನ್ ಇಸ್ ಎ ವೆರಿ ರಿಯಾಕ್ಟಿವ್ ಎಲಿಮೆಂಟ್ ಅಂಡ್ ಇಸ್ ವೆರಿ ಅಬಾಂಡೆಂಟ್ ಆನ್ ದ ಅರ್ತ್. ಯಾಕೆ ಅಂದರೆ ಆಕ್ಸಿಜನ್ ಎಲ್ಲಾದ್ರ ಜೊತೆನೂ ರಿಯಾಕ್ಟ್ ಆಗುತ್ತೆ. ಮತ್ತೆ ಇದು highly abundant on the earth. ಇದು very abundant element on the earth. This is the second abundant element on the earth. Okay na? Thus on the basis of reactivity we can group the metals into following 3 categories. Reactivity basis ಮೇಲೆ ನಾವು 3 ಟೈಪ್ಸ್ ಆಗಿ ಮಾಡ್ತೀವಿ. ಯಾವ್ದು? ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ, ಮೆಟಲ್ಸ್ ಆಫ್ ಮೀಡಿಯಂ ರಿಯಾಕ್ಟಿವಿಟಿ, ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ. ದೇರ್ ಆರ್ 3 ಟೈಪ್ಸ್ ಆಫ್ ಮೆಟಲ್ಸ್. ಯಾವ್ಯಾವು? ಹೈ ರಿಯಾಕ್ಟಿವ್ ಮೆಟಲ್ಸ್, moderate reactive metals, low reactive metals. Different techniques are used to obtain the metals falling in each category. ಹಾಗಾದ್ರೆ ಯಾವ್ಯಾವ ಟೈಪ್, ಯಾವ್ಯಾವ ಡಿಫ್ರೆನ್ಸ್ ಅಂದರೆ ಯಾವ್ಯಾವ ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು ಕಂಡುಹಿಡಿಯೋದು ಅಂತ ನೋಡೋಣ. ಸೆವೆರಲ್ ಸ್ಟೆಪ್ಸ್ ಇನ್ ದಿ ಎಕ್ಸ್ಟ್ರಾಕ್ಷನ್ ಆಫ್ ಪ್ಯೂರ್ ಮೆಟಲ್ ಫ್ರಮ್ ಓರ್ಸ್. ಸ್ವಲ್ಪ ದೇರ್ ಆರ್ 3 ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ. ಯಾವ್ಯಾವು ಅಂತ ನೋಡೋಣ. ಯಾವ್ಯಾವು? ಇಲ್ಲಿ ನೋಡಿ, ಮೆಟಲ್ಸ್ ಹೇಗೆ ಅಂದರೆ ಪೊಟ್ಯಾಷಿಯಂ ಹೈಲಿ ರಿಯಾಕ್ಟಿವ್ ಅನ್ನೆಲ್ಲ ಎಲೆಕ್ಟ್ರೋಲಿಸಿಸ್ ಅಂದರೆ ಅಲ್ಲಿ ಹೆಸರಲ್ಲೇ ಇದೆ, ಏನಿದೆ? ಎಲೆಕ್ಟ್ರೋ ಕರೆಂಟು, ಎಲೆಕ್ಟ್ರೋಲಿಸಿಸ್, ಎಲೆಕ್ಟ್ರಿಕ್ ರಿಡಕ್ಷನ್ ಇಂದ ಮಾಡ್ತೀವಿ. ಯಾಕಂದ್ರೆ ಎಲ್ಲ ಮೆಟಲ್ಸ್ ಆಕ್ಸೈಡ್ ಓರ್ ಆಗಿದೆ. ಆಕ್ಸೈಡ್ ಓರ್ ಇಸ್ ನಥಿಂಗ್ ಬಟ್ ಮೆಟಲ್ ಮತ್ತೆ ಆಕ್ಸಿಜನ್ ರಿಯಾಕ್ಟ್ ಆಗಿರುತ್ತೆ. ವಾಟ್ ಇಸ್ ರಿಡಕ್ಷನ್? ರಿಡಕ್ಷನ್ ಅಂದ್ರೆ ರಿಮೂವಲ್ ಆಫ್ ಆಕ್ಸಿಜನ್ ಅಲ್ವಾ. ಆಕ್ಸಿಜನ್ ರಿಮೂವ್ ಮಾಡಿದ್ರೆ ನಮಗೆ ಈಸಿಯಾಗಿ ಏನ್ ಸಿಗುತ್ತೆ? ಮೆಟಲ್ ಸಿಕ್ಬಿಡುತ್ತೆ. ಇಲ್ಲಿದೆ ನೋಡಿ, ರಿಡಕ್ಷನ್ ಯೂಸಿಂಗ್ ಕಾರ್ಬನ್ ಫೌಂಡ್ ಇನ್ ನೇಟಿವ್ ಸ್ಟೇಟ್ ಅಂದ್ರೆ ಸಾರಿ ಅದು ಎಲಿಮೆಂಟಲ್ ಸ್ಟೇಟಲ್ಲಿ ಸಿಗುತ್ತೆ, ನೇಟಿವ್ ಸ್ಟೇಟಲ್ಲಿ ಸಿಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಓರ್ನ ಹೇಗೆ ಮಾಡೋದು, ಯಾವ ರೀತಿ ಇದೆ ನೋಡೋಣ. ಫ್ಲೋ ಚಾರ್ಟ್. ಓರು ಫಸ್ಟ್ ಕಾನ್ಸಂಟ್ರೇಷನ್ ಆಫ್ ಓರ್. ಕಾನ್ಸಂಟ್ರೇಷನ್ ಆಫ್ ಓರ್ ಅಂದ್ರೆ ಏನು? ಕಾನ್ಸಂಟ್ರೇಷನ್ ಅಂದ್ರೆ ಈಗ ನೀವು ಒಂದು ಮರಣ ತಗೊಂಡ್ರೆ ಕೈಲಿ, ಅದರಲ್ಲಿ ಕಲ್ಲಿರುತ್ತೆ, ಕಡ್ಡಿ ಇರುತ್ತೆ, ಕಸ ಇರುತ್ತೆ, ಎಲ್ಲ ಇರುತ್ತಲ್ವಾ. ಅದೇ ರೀತಿ ಆ ಓರು ಕಂಬೈನ್ ಸ್ಟೇಟಲ್ಲಿ ಇರೋದನ್ನ ತಗೊಂಡ್ರೆ ಬೇಕಾದಷ್ಟು ಇರುತ್ತೆ. ಮರಳು ಎಲ್ಲ ಪ್ರತಿಯೊಂದು ಇರುತ್ತೆ. ಈಗ ಭೂಮಿಯಿಂದ ನಾವು ತೆಗ್ದಿಷ್ಟ ಕಣ ನಮಗೆ ಪ್ಯೂರ್ ಆಗಿ ಇದು ಓರು ಸಿಗಲ್ಲ. ಅವಾಗ ಏನ್ ಮಾಡ್ತೀವಿ ನಾವು? ಅದನ್ನ ಕಂಬೈನ್ ಸ್ಟೇಟಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅದನ್ನ
ಈ ಮರಳು ಇದೆಲ್ಲ ಇರುತ್ತಲ್ಲ ಅದನ್ನ ಗ್ಯಾಂಗ್ಯೂ ಅಂತ ಕರಿತೀವಿ, ಅದನ್ನ ರಿಮೂವ್ ಮಾಡ್ತೀವಿ. ಇದನ್ನ ಏನಂತ ಕರಿತೀವಿ? ಕಾನ್ಸಂಟ್ರೇಷನ್ ಆಫ್ 4. ಏನಂತ ಕರಿತೀವಿ? ಕಾನ್ಸಂಟ್ರೇಷನ್ ಆಫ್ 4. ಮತ್ತೆ ಆಮೇಲೆ 3 ರಿಯಾಕ್ಟಿವಿನ ಡಿವೈಡ್ ಮಾಡ್ತೀವಿ. ಯಾವ್ದು? ಮೆಟಲ್ಸ್ ಆಫ್ ಹೈಲಿ ರಿಯಾಕ್ಟಿವಿಟಿ, ಮೆಟಲ್ಸ್ ಆಫ್ ಮೀಡಿಯಂ ರಿಯಾಕ್ಟಿವಿಟಿ, ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ. 3 ಟೈಪ್ ಆಗಿ ಡಿವೈಡ್ ಮಾಡ್ತೀವಿ. ಮೆಟಲ್ಸ್ ಆಫ್ ಹೈಲಿ ರಿಯಾಕ್ಟಿವಿಟಿನ ಹೇಗ್ ಮಾಡ್ತೀವಿ? ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಇಂದ ನಾವು ಅದನ್ನ ಮೆಟಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಓಕೆನಾ? ಆಮೇಲೆ ಈ ಮೆಟಲ್ಸ್ ಆಫ್ ಮೀಡಿಯಂ ರಿಯಾಕ್ಟಿವಿಟಿ ಏನಿರುತ್ತೆ ಅಂದ್ರೆ 3 ಓರಾಗಿ ಸಿಗುತ್ತೆ, 3 ರೀತಿ ಸಿಗುತ್ತೆ ಅಂತ ತಿಳ್ಕೊಂಡು. ಯಾವುದು? ಸಲ್ಫೈಡ್, ಆಕ್ಸೈಡ್ ಮತ್ತೆ ಕಾರ್ಬೋನೇಟ್ ಓರ್. ಫಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಕಾರ್ಬೋನೇಟ್ ಓರು ಮತ್ತೆ ಈ ಸಲ್ಫೈಡ್ ಓರ್ನ ಕ್ಯಾಸ್ಟಿನೇಷನ್ ಯಾವುದು ರೋಸ್ಟಿಂಗ್ ಮತ್ತೆ ಕ್ಯಾಲ್ಸಿನೇಷನ್ ಯೂಸ್ ಮಾಡ್ಕೊಂಡು ಆಕ್ಸೈಡ್ ಓರಾಗಿ ಕನ್ವರ್ಟ್ ಮಾಡ್ಕೊಂತೀವಿ. ಯಾಕಂದ್ರೆ ಆಕ್ಸೈಡ್ ಓರ್ ಇಂದ ಈಸಿ, ನಮ್ಗೆ ಆಕ್ಸೈಡ್ ಓರ್ ಸಿಕ್ತು ಅಂದ್ರೆ ಈಸಿಗೆ ರಿಡಕ್ಷನ್ ಮಾಡ್ಬಿಡ್ಬೋದು, ಅದನ್ನ ನಾವು ಮೆಟಲ್ನ ಪ್ಯೂರಿಫೈ ಮಾಡ್ಬಿಡ್ಬೋದು ಅಲ್ವಾ? ಆ ರೀತಿ. ಬಟ್ ಇವು ಮೆಟಲ್ಸ್ ಲೋ ರಿಯಾಕ್ಟಿವಿಟಿ ಯಾವ್ಯಾವ ರೀತಿ ಸಿಗುತ್ತೆ? ಕೇವಲ ಸಲ್ಫೈಡ್ ಮತ್ತೆ ಆಕ್ಸೈಡ್ ಓರ್ ಅಲ್ಲಿ ಸಿಗುತ್ತೆ. ಸಲ್ಫೈಡ್ ಓರ್ನ ರೋಸ್ಟಿಂಗ್ ಮೆಥಡ್ ಇಂದ ಆಕ್ಸೈಡ್ ಓರಾಗಿ ಕನ್ವರ್ಟ್ ಮಾಡಿ ಅದನ್ನ ಮೆಟಲ್ ತಗೊಂಡು ರೀಫೈನ್ ಮಾಡ್ತೀವಿ. ಇದು ಪ್ರೋಸೆಸ್. 3 ಇಂಪಾರ್ಟೆಂಟ್ ಪ್ರೋಸೆಸ್ ಯಾವುದು? ಕಾನ್ಸಂಟ್ರೇಷನ್ ಆಫ್ 4, ಮತ್ತೆ ಡಿಪೆಂಡಿಂಗ್ ಅಪಾನ್ ದ ರಿಯಾಕ್ಟಿವಿಟಿ, ಅವೇನಾದ್ರೂ ಹೈಲಿ ರಿಯಾಕ್ಟಿವ್ ಆಗಿದ್ರೆ ನಾವು ಎಲೆಕ್ಟ್ರೋಲಿಸಿಸ್ ಮಾಡ್ತೀವಿ. ಮೆಟಲ್ಸ್ ಮೀಡಿಯಂಲಿ ರಿಯಾಕ್ಟ್ ಅಂದ್ರೆ ಇದು ಮಾಡರೇಟ್ ರಿಯಾಕ್ಟಿವ್ ಆಗಿದ್ರೆ ಅದನ್ನ ಫಸ್ಟ್ ಕಾರ್ಬೋನೇಟ್ ಮತ್ತೆ ಸಲ್ಫೈಡ್ ಓರ್ನ ಆಕ್ಸೈಡ್ ಓರಾಗಿ ಕನ್ವರ್ಟ್ ಮಾಡಿ ಅದನ್ನ ರಿಡಕ್ಷನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲೋ ರಿಯಾಕ್ಟಿವಿಟಿ ಆಗಿದ್ರೆ ಸಲ್ಫೈಡ್ ಓರು ಮತ್ತೆ ಆಕ್ಸೈಡ್ ಓರ್ ರೀತಿ ಸಿಗುತ್ತೆ. ಸಲ್ಫೈಡ್ ಓರ್ನ ಯಾವುದು ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡಿ ಮೆಟಲ್ಸ್ ನಾವು ರಿಫೈನ್ ಮಾಡ್ತೀವಿ. ಈ ರೀತಿ ನಾವು ಮೆಟಲ್ಸ್ ನ ಇದು ಮಾಡ್ತೀವಿ. ಈಗ ಎಕ್ಸಾಮ್ ಅಲ್ಲಿ ಹೌ ಮೆಟಲ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಅಂತ ಕೇಳಿದ್ರೆ ನಿಮಗೆ ಟೈಮ್ ಇಲ್ಲ ಅನ್ಕೊಳ್ಳಿ, ಇನ್ನೇನು 5 ನಿಮಿಷ ಇದೆ ಅಂದರೆ ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡಬೇಕಾದ್ರೆ ಈ ಟೇಬಲ್ ಬರೆದ್ಬಿಡಿ. ಕಾಮನ್ ಇದನ್ನ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಇದೊಂದು ಟೇಬಲ್ ಟೋಟಲಿ ಈಗ ನ್ಯೂ ರೂಲ್ಸ್ ಪ್ರಕಾರ CBSE ಮಾರ್ಕ್ಸ್ ಡಿವೈಡ್ ಆಗಿದೆ. ಟೋಟಲಿ 25 ಮಾರ್ಕ್ಸ್ ಬರುತ್ತೆ. ಕೆಮಿಸ್ಟ್ರಿಯಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ? 80 ವಿತೌಟ್ ಆಪ್ಷನ್ ಬಿಟ್ಟೆ ನಮಗೆ 25 ಹೈಲಿ ಕ್ಯಾರೇಜ್. ಅಂದ್ರೆ ನಾವು ಇದೊಂದು ಕೇವಲ ಕೆಮಿಸ್ಟ್ರಿ ಓದ್ಕೊಂಡ್ಬಿಟ್ರೆ ಪಾಸ್ ಆಗಿ ಹೋಗ್ತೀವಿ ಅಲ್ವಾ? 25 ಮಾರ್ಕ್ಸ್ ಕೆಮಿಸ್ಟ್ರಿ ಬರುತ್ತೆ. 25 ಮಾರ್ಕ್ಸ್ ಅಲ್ಲಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ 10 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಎಷ್ಟು ಮಾಡುತ್ತೆ? 10 ಮಾರ್ಕ್ಸ್. 10 ಮಾರ್ಕ್ಸ್ ಅಲ್ಲಿ ಪರ್ಟಿಕ್ಯುಲರ್ ಟಾಪಿಕ್ ಇದ್ರೆ 5 ಮಾರ್ಕ್ಸ್ ಬರುತ್ತೆ. ಮತ್ತೆ ಒಂದು ಸೆಷನ್ ಅಲ್ಲಿ ನಾವು ಆಲ್ರೆಡಿ ವೀಕ್ಲಿ ನಾವು ಮ್ಯಾರಥಾನ್ ಟ್ರೈ ಮಾಡ್ತಾನೆ ಇದೀವಿ. ನಿಮ್ಗೋಸ್ಕರ ಮ್ಯಾರಥಾನ್ ಮಾಡ್ತಾ ಇದೀವಿ, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದೀವಿ. ಅದು ಎಲ್ಲಿಂದ? 9th to 10th ಅವ್ರಿಗೆ ಅಲ್ವಾ? ನಾನು ಈಗ ತಾನೇ ಇದ್ರದ್ದು ಶಾರ್ಟ್ ಆನ್ಸರ್ಸ್ ಕ್ವಶನ್ ಡಿಸ್ಕಷನ್ ಮಾಡಿದ್ದೀನಿ. ಪರ್ಟಿಕ್ಯುಲರ್ಲಿ ಶಾರ್ಟ್ ಆನ್ಸರು, ಲಾಂಗ್ ಆನ್ಸರು, ನಾವು ಹೇಗೆ ಆನ್ಸರ್ ಬರೀಬೇಕು ಅಂತ ಪ್ರತಿ ವೀಕು ನಿಮಗೆ PYQ ಸಾಲ್ವ್ ಮಾಡ್ಕೊಡ್ತಾ ಬರ್ತೀನಿ. ಹಾಗಾದ್ರೆ ನೀವೇನ್ ಮಾಡಬೇಕು? ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಕಾಮನ್ ಕನ್ನಡದಲ್ಲಿ ಹೇಳ್ಕೊಡ್ತಿದ್ದಾರೆ ಕೆಮಿಸ್ಟ್ರಿ, ಬನ್ನಿ ನಾವು ಕನ್ನಡಿಗರು ಕನ್ನಡದಲ್ಲಿ ಕಲಿಯೋಣ ಅಂತ ಕರೀರಿ. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಕಾಮನ್ ಈ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಏನೇನು ಪ್ರೋಸೆಸ್ ಇದೆ ಅಂತ ನೋಡೋಣ. ಫಸ್ಟ್ ಕಾನ್ಸಂಟ್ರೇಷನ್ ಆಫ್ 4, ಅದರ್ವೈಸ್ ಎನ್ರಿಚ್ಮೆಂಟ್ ಆಫ್ 4. ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿದೆ ನೋಡಿ, ಹೇಳಿದ್ನಲ್ಲ, ಓರ್ಸ್ ಮೈಂಡೆಡ್ ಫ್ರಮ್ ದ ಅರ್ತ್ ಯೂಸಲಿ ಕಂಟೈನ್ ದಿ ಲಾರ್ಜ್ ಅಮೌಂಟ್ ಆಫ್ ಇಂಪ್ಯೂರಿಟೀಸ್. ದೀಸ್ ಆರ್ ಕಾಲ್ಡ್ ಆಸ್ ಗ್ಯಾಂಗ್ಯೂ. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಆರ್ ಗ್ಯಾಂಗ್ಯೂ ಅಂದ್ರೆ minute ores contains many number of large impurities like soil, sand, ಈ ರೀತಿ ಇರುತ್ತೆ, such as soil, sand. These are known as gangue. These impurity must be removed or prior the extraction of metals. ನಾವು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಹೋಗೋಕ್ ಮುಂಚೆ ನಾವಿದ್ದ ರಿಮೂವ್ ಮಾಡಬೇಕು. Used the removing the gangue from the ore or based on the difference between the physical or chemical property of the gangue and the ore. ಯಾವ ರೀತಿ ಮಾಡ್ತೀವಿ? ಅದರದ್ದು ಫಿಸಿಕಲ್ ಪ್ರಾಪರ್ಟಿ ಮೇಲೆ, ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟಿ ಮೇಲೆ ಇದೇ ಗ್ಯಾಂಗ್ಯೂ, ಇದೇ ಓರ್ ಅಂತ ತಿಳ್ಕೊಂಡು ನಾವು ಅದನ್ನ ಸಪರೇಟ್ ಮಾಡ್ತೀವಿ. ಫಸ್ಟ್ ಸ್ಟೆಪ್ ಯಾವುದು? ಕಾನ್ಸಂಟ್ರೇಷನ್ ಆಫ್ 4 ಆರ್ ಎನ್ರಿಚ್ಮೆಂಟ್ ಆಫ್ 4 ಅಂತ ಕರಿತೀವಿ. ಈ ರೀತಿ ಡಿಫ್ರೆಂಟ್ ಸಪರೇಟ್ ಟೆಕ್ನಿಕ್ಸ್ ಆರ್ ಅಕಾರ್ಡಿಂಗ್ಲಿ ಎಂಪ್ಲಾಯ್ಡ್. ಯಾವ ಟೆಕ್ನಿಕ್ಕು? ಡಿಫ್ರೆಂಟ್ ಸಪರೇಷನ್. ಹೇಗೆ ಮಾಡ್ತೀವಿ ಗೊತ್ತಾ? ಈಗ ಎಕ್ಸಾಂಪಲ್ ಬಾಕ್ಸೈಟ್ ಓರ್ ಕನ್ಸಿಡರ್ ಮಾಡೋಣ. ಯಾವುದು? ಬಾಕ್ಸೈಟ್ ಓರ್ ಇಸ್ ಆನ್ ಅಲ್ಯೂಮಿನಿಯಂ ಓರ್. ಯಾವುದು? ಅಲ್ಯೂಮಿನಿಯಂ ಓರ್. ಏನ್ ಮಾಡ್ತೀವಿ ಇದನ್ನ? ಫಸ್ಟ್ ಈ ಬಾಕ್ಸೈಟ್ ಓರ್ ಈಗ ಭೂಮಿ ಒಳಗಿಂದ ಅರ್ಧ ಕ್ರಸ್ಟಿಂದ ಹಿಂಗ್ ಭೂಮಿ ಇರುತ್ತೆ ಅಂದ್ರೆ ಇಲ್ಲಿಂದ ತಗೊಂತೀವಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅದನ್ನ ಏನ್ ಮಾಡ್ತೀವಿ? ಅದ್ರಲ್ಲಿ ಬೇಕಾದಷ್ಟು ಕಂಟೈನ್ ಇರುತ್ತೆ. ಭೂಮಿಯಿಂದ ತೆಗೆದಾದ್ಮೇಲೆ ಮಣ್ಣಿದ್ದೇ ಇರುತ್ತೆ, ಕಲ್ಲಿರುತ್ತೆ, ಕಸ ಕಡ್ಡಿ ಎಲ್ಲ ಇರುತ್ತೆ.
ನಾವು ಅದನ್ನ ಅಲ್ಯೂಮಿನಿಯಮ್ದು ನಮಗೆ ಗೊತ್ತು ಅಲ್ವಾ, ಅಲ್ಯೂಮಿನಿಯಂನ ವಾಟರಲ್ಲಿ ಸ್ಟೀಮಲ್ಲಿ ಹೀಟ್ ಮಾಡಿದ್ರೆ ಅದು ಅಲ್ಯೂಮಿನಿಯಂ ಆಕ್ಸೈಡ್ ಆಗುತ್ತೆ ಅಲ್ವಾ. ಮತ್ತೆ ಅಲ್ಯೂಮಿನಿಯಂ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇಂಥ ಫಿಸಿಕಲ್ ಪ್ರಾಪರ್ಟೀಸ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸಿಂದ ಅಲ್ಯೂಮಿನಿಯಮು, ಈ ಮಣ್ಣು, ಸ್ಯಾಂಡು, ಇದೆಲ್ಲ ಏನು ಗ್ಯಾಂಗ್ ಇತ್ತು ನೋಡಿ, ಸಾಯಿಲು, ಸ್ಯಾಂಡು, ಇದನ್ನೆಲ್ಲ ನಾವು ರಿಮೂವ್ ಮಾಡ್ತೀವಿ. ಸ್ಯಾಂಡ್, ಸಾಯಿಲ್ ಇದನ್ನೆಲ್ಲ ಒಂದು ಕಡೆ ರಿಮೂವ್ ಮಾಡ್ತೀವಿ. ಆಮೇಲೆ ಅಲ್ಯೂಮಿನಿಯಂನ ಎನ್ರಿಚ್ ಮಾಡ್ತೀವಿ. ಯಾವ ಪ್ರೊಸೆಸ್ಸಿಂದ? ಡಿಫ್ರೆನ್ಸ್ ಪ್ರೊಸೆಸ್. ಯಾವ ರೀತಿ? ಇಲ್ಲಿ ಈ ರೀತಿ ಓರ್ನ ಹಾಕೋದು, ಪೌಡರ್ಡ್ ಓರ್ನ ಇಲ್ಲಿ ಗ್ಯಾಂಗ್ಯೂ ರಿಮೂವ್ ಮಾಡ್ತೀವಿ, ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ದಿ ಓರ್ ಬರುತ್ತೆ. ಅರ್ಥ ಆಯ್ತಾ ಎನ್ರಿಚ್ಮೆಂಟ್ ಅಥವಾ ಕಾನ್ಸಂಟ್ರೇಟೆಡ್ ಓರ್ ಹೇಗೆ ಮಾಡೋದು ಅಂತ? ಹಾಗಾದರೆ ನೆಕ್ಸ್ಟು ಇದನ್ನ ಹೇಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಓಕೆ, ಹೇಗಿದ್ನ ಎಕ್ಸ್ಟ್ರಾಕ್ಟ್ ಮಾಡೋದು? ಫಸ್ಟು ಲೋ ಆಕ್ಟಿವಿಟಿ ಸೀರೀಸ್. ಲೋ ಆಕ್ಟಿವಿಟಿ ಸೀರೀಸ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಆಲ್ಮೋಸ್ಟ್ ಲೋ ಆಕ್ಟಿವಿಟಿ ಸೀರೀಸಲ್ಲಿ ಈ ಏನಿದೆ ನೋಡಿ, ಆಲ್ಮೋಸ್ಟ್ ಎಲ್ಲ ಎಲಿಮೆಂಟಲ್ ಫಾರ್ಮಲ್ಲಿ ಸಿಗುತ್ತೆ. ಅಥವಾ ಎಲಿಮೆಂಟಲ್ ಫಾರ್ಮಲ್ಲಿ ಸಿಕ್ಕಿಲ್ಲ ಅಂದರೆ 2 ಫಾರ್ಮಲ್ಲಿ ಸಿಗುತ್ತೆ. ಯಾವ್ಯಾವ ಫಾರ್ಮು? ಸಲ್ಫೈಡ್ ಮತ್ತು ಆಕ್ಸೈಡ್ ಓರ್ಸಲ್ಲಿ ಸಿಗುತ್ತೆ. ಹಾಗಾದರೆ ಮೆಟಲ್ಸ್ ಲೋ ಇನ್ ದಿ ಆಕ್ಟಿವಿಟೀಸ್ ಇಸ್ ವೆರಿ ಅನ್ರಿಯಾಕ್ಟಿವ್. ಅವು ತುಂಬ ಅನ್ರಿಯಾಕ್ಟಿವ್. ದೇ ಆರ್ ಆಲ್ಸೋ ನೋನ್ ಆಸ್ ನೋಬಲ್ ಮೆಟಲ್ಸ್. ಯಾಕಂದರೆ ಅವು ಜಾಸ್ತಿ ರಿಯಾಕ್ಟಿವಿಟಿ ಆಗಲ್ಲ. ದಿ ಆಕ್ಸೈಡ್ಸ್ ಆಫ್ ದಿಸ್ ಮೆಟಲ್ಸ್ ಕ್ಯಾನ್ ಬಿ ರೆಡ್ಯೂಸ್ಡ್ ಟು ಮೆಟಲ್ಸ್ ಬೈ ಈಟಿಂಗ್ ಅಲೋನ್. ಇದನ್ನ ಈಸಿಯಾಗಿ ಮಾಡ್ಬೋದು. ಏನು ಮಾಡ್ಬೋದು? ಅದನ್ನು ಹೀಟ್ ಮಾಡಿದ್ರೆ ಆಕ್ಸಿಜನ್ನು ಕಾರ್ಬನ್ ಡೈಆಕ್ಸೈಡ್ ಅಥವಾ ಆಕ್ಸಿಜನ್ ಆಗಿ ನೀಟಾಗಿ ರಿಮೂವ್ ಆಗುತ್ತೆ. ವೆನ್ ಇಟ್ ಈಸ್ ಹೀಟೆಡ್ ಇನ್ ಹೇರ್, ಇಟ್ ಈಸ್ ಫಸ್ಟ್ ಕವರ್ಡ್ ಇಂಟು ಮರ್ಕ್ಯೂರಿ ಆಕ್ಸೈಡ್. ಏನಾಗುತ್ತೆ ಅದು? ಈಗ ಫಾರ್ ಎಕ್ಸಾಂಪಲ್ ಮರ್ಕ್ಯೂರಿ ಓರ್ನ ತಗೊಳ್ಳೋಣ. ಮರ್ಕ್ಯೂರಿ ಓರು ಯಾವ ರೀತಿ ಸಿಗುತ್ತೆ ಅಂದರೆ, ಮರ್ಕ್ಯೂರಿ ಓರ್ ಇಸ್ ಒಪ್ಟೈಡ್ ಆಸ್ ಸಲ್ಫೈಡ್ ಓರ್. ಮರ್ಕ್ಯೂರಿ ಓರ್ ಒಪ್ಟೈಡ್ ಆಸ್ ಸಲ್ಫೈಡ್ ಓರ್. ಸಲ್ಫೈಡ್ ಓರ್ನ ಹಾಟ್ ಇದು ವಾಟ್ ಈಸ್ ರೋಸ್ಟಿಂಗ್ ಅಂದರೆ, ಸಲ್ಫೈಡ್ ಓರ್ನ ಮಿನಿಮಮ್ ಇಷ್ಟೇ ಅಮೌಂಟ್, ಲಾರ್ಜ್ ಅಮೌಂಟ್ ಆಫ್ ಆಕ್ಸಿಜನ್ ಇಂದ ಹೀಟ್ ಮಾಡಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ರೋಸ್ಟಿಂಗ್ ಅಂತ ಕರಿತೀವಿ. ಫ್ರಮ್ ಯೂಸಿಂಗ್ ರೋಸ್ಟಿಂಗ್ ಪ್ರೋಸೆಸ್, ಸಲ್ಫೈಡ್ ಓರ್ ಇಸ್ ಕನ್ವರ್ಟೆಡ್ ಇಂಟು ಯಾವ ಓರು? ಆಕ್ಸೈಡ್ ಓರ್. ಸಲ್ಫೈಡ್ ಓರು ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಹೀಟಾಗಿ ಅಲೋನ್ ಮಾಡಿದ್ರೆ ನಮಗೆ ಮರ್ಕ್ಯೂರಿ ಈಸಿಯಾಗಿ ಸಿಕ್ಬಿಡುತ್ತೆ. ಈ ರೀತಿ ರಿಯಾಕ್ಷನ್ ಏನಿದೆ, HGS ಪ್ಲಸ್ ಆಕ್ಸಿಜನ್ ಹೀಟ್ ಮಾಡಿದಾಗೆ ಅದು ಮರ್ಕ್ಯೂರಿ ಆಕ್ಸೈಡ್ ಆಗುತ್ತೆ. ಮತ್ತೆ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಮತ್ತೆ ಈ ಮರ್ಕ್ಯೂರಿ ಆಕ್ಸೈಡ್ನ ಸಿಂಗಲ್ ಆಗಿ ಹೀಟ್ ಮಾಡಿದ್ರೆ ಮರ್ಕ್ಯೂರಿ ಬರುತ್ತೆ. ಅರ್ಥ ಆಯ್ತಾ? ಸಿಮಿಲರ್ಲಿ ಕಾಪರ್ ಕೂಡ ಕಾಪರ್ ಸಲ್ಫೈಡ್ ಓರ್ ರೀತಿ ಸಿಗುತ್ತೆ. ಸಲ್ಫೈಡ್ ಕಾಪರ್ ರೀತಿ ನಾವೇನ್ ಮಾಡ್ತೀವಿ? ಸೇಮ್ ಸಲ್ಫೈಡ್ ಕಾಪರ್ಗೆ ಜಾಸ್ತಿ ಅಮೌಂಟ್ ಆಫ್ ಆಕ್ಸಿಜನ್ ಇಟ್ಕೊಂಡು ಚೆನ್ನಾಗಿ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಕಾಪರ್ ಆಕ್ಸೈಡ್ ಓರ್ ರೀತಿ ಕನ್ವರ್ಟ್ ಆಗುತ್ತೆ, ಕಾಪರ್ ಆಕ್ಸೈಡು. ಅದನ್ನ ನಾವು ಮತ್ತೆ ಕಾಪರ್ ಆಕ್ಸೈಡು ಕಾಪರ್ ಸಲ್ಫೇಟ್ನ 2 ಹೀಟ್ ಮಾಡಿದ್ರೆ ನಮಗೆ ಕಾಪರ್ ಸಿಗುತ್ತೆ. ಅದರ್ವೈಸ್ ಈ ಕಾಪರ್ ಆಕ್ಸೈಡ್ನ ಸಿಂಗಲ್ ಆಗಿ ಹೀಟ್ ಮಾಡಿದ್ರು ನಮಗೆ ಕಾಪರ್ ಸಿಗುತ್ತೆ. ಓಕೆನಾ? ಎನಿ ಡೌಟ್ಸ್? ರಿಯಾಕ್ಟಿವಿಟಿ ಹಾಗಾದ್ರೆ ಮಿಡಲ್ ಆಫ್ ದಿ ಆಕ್ಟಿವಿಟಿ ಸೀರೀಸ್. ಅರ್ಥ ಆಯ್ತಾ? ಮತ್ತೆ ಇಲ್ಲಿ ಇನ್ನೊಂದು ಕ್ವಶನ್ ಕೇಳಿಲ್ಲ, ಚಿನ್ನನ ಸರ್ ಯಾವ ರೀತಿ ಮಾಡ್ತೀವಿ ಅಂತ. ಚಿನ್ನನ ಏನಿಲ್ಲ, ಗೋಲ್ಡ್ ತಗೊಳ್ಳೋದು. ಗೋಲ್ಡ್ ತಗೊಂಡು ಡೈರೆಕ್ಟ್ ಓರು ಅದು ಎಲಿಮೆಂಟಲ್ ಫಾರ್ಮಲ್ಲಿ ಸಿಗುತ್ತೆ, ಗ್ಯಾಂಗ್ನ ರಿಮೂವ್ ಮಾಡೋದು, ಆಮೇಲೆ ರಿಫೈನಿಂಗ್ ಮಾಡೋದು. ಏನು ಮಾಡೋದು? ರಿಫೈನಿಂಗ್. ಹಾಗಾದ್ರೆ ರಿಫೈನಿಂಗ್ ಮಾಡೋದು ಹೇಗೆ? ಎಲಿಮೆಂಟ್ಸ್ನ ಯಾವುದೇ ಒಂದು ಓರ್ನ ರಿಫೈನಿಂಗ್ ಮಾಡೋದು. ರಿಫೈನಿಂಗ್ ಇಸ್ ನಥಿಂಗ್ ಬಟ್, ನಾವು ಮುಖ ತೊಳೆಯೋದು ಕೂಡ ರಿಫೈನ್. ಅಂದರೆ ನಮ್ಮ ಮುಖದ ಮೇಲೆ ಎಷ್ಟೇ ಡಸ್ಟ್ ಇದ್ದೇ ಇರುತ್ತೆ. ನಾವು ಎಷ್ಟೇ ಮುಖ ಹಾಕೊಂಡ್ರು ಏನೇ ಹಾಕೊಂಡ್ರು ಡಸ್ಟ್ ಇರುತ್ತೆ. ಮತ್ತೆ ಸ್ವಲ್ಪ ಪೌಡ್ರ್ ಹಾಕೊಂಡ್ರು ಕೂಡ ನಮಗೆ ಡಸ್ಟ್ ಕೂತ್ಕೊಳ್ಳುತ್ತೆ. ಮತ್ತೆ ಇನ್ನೊಂದ್ಸಲಿ ನೀಟಾಗಿ ಮುಖ ತೊಳೆದು ಪೌಡ್ರ್ ಹಾಕೊಂತೀವಿ ನೋಡಿ, ಆ ಪ್ರೋಸೆಸ್ಸೇ ರಿಫೈನಿಂಗ್ ಅಂತ ಕರಿತೀವಿ. ಸೇಮ್ ಇದೇ ರೀತಿ ಪ್ರತಿಯೊಂದು ಮೆಟಲ್ಸ್ನು ನಾವು ರಿಫೈನ್ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಇದೇ ಪರ್ಟಿಕ್ಯುಲರ್ ಸೆಷನಲ್ಲೇ ತಿಳ್ಕೊಳ್ಳೋಣ. ಈಗ ಲೋ ಆಯಿತು. ಹಾಗಾದರೆ ಮಾಡರೇಟು ಯಾವ ರೀತಿ ಅಂದರೆ, ಮಧ್ಯದಲ್ಲಿ ಇದೆಯಲ್ಲ ಅವನ್ನ ಯಾವ ರೀತಿ ಕರೆಯೋದು ಅಂತ ನೋಡೋಣ. ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡೋದು. ನಾನು ಹೇಳಿದೆ ಮಾಡರೇಟ್ಲಿ ರಿಯಾಕ್ಟಿವ್ ಮೆಟಲ್ಸ್ ಯಾವ್ಯಾವು? ಐರನ್, ಜಿಂಕ್, ಲೆಡ್. ಇವೆಲ್ಲ ಯಾವ ರೀತಿ ಸಿಗುತ್ತೆ? ಸಲ್ಫೈಡ್ ಸೋರ್ ಮತ್ತು ಕಾರ್ಬೋನೇಟ್ ಸೋರ್ ರೀತಿ ಸಿಗುತ್ತೆ. ಯಾವ ರೀತಿ? ಸಲ್ಫೈಡ್ ಸೋರ್ ಅಂಡ್ ಕಾರ್ಬೋನೇಟ್ ಓರ್. ಸಲ್ಫೈಡ್ ಓರು ಕಾರ್ಬೋನೇಟ್ ಓರ್ ಅಂದರೆ ತುಂಬ ಸಿಂಪಲ್ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಸಲ್ಫೈಡ್ ಓರ್ ಅಂದರೆ ಸಲ್ಫರ್ ಪ್ರೆಸೆಂಟ್ ಇರೋದು, ಕಾರ್ಬೋನೇಟ್ ಓರ್ ಅಂದರೆ ಕಾರ್ಬನ್ ಪ್ರೆಸೆಂಟ್ ಇರೋದು. ಅಷ್ಟೇ, ಏನಿಲ್ಲ. ಏನು ಮಾಡ್ತೀವಿ ಗೊತ್ತಾ? ಈ ಸಲ್ಫೈಡ್ ಓರು ಮತ್ತು ಈ ಕಾರ್ಬೋನೇಟ್ ಓರ್ನ, ಸಲ್ಫೈಡ್ ಓರು ಸೇಮ್ ರೋಸ್ಟಿಂಗ್ ಮೆಥಡ್. ಸಲ್ಫೈಡ್ ಓರ್ನ ಜಾಸ್ತಿ ಆಕ್ಸಿಜನ್ ಇಟ್ಟು ಚೆನ್ನಾಗಿ ಹೀಟ್ ಮಾಡಿದ್ರೆ ನಮಗೆ ಆಕ್ಸೈಡ್ ಓರ್ ರೀತಿ ಕನ್ವರ್ಟ್ ಆಗುತ್ತೆ. ಇಲ್ಲಿದೆ ನೋಡಿ, ಹೀಟ್ ಸ್ಟ್ರಾಂಗ್ಲಿ ಇನ್ ದಿ ಪ್ರೆಸೆನ್ಸ್ ಆಫ್ ಎಕ್ಸಸ್ ವೇರ್. ಹೀಟ್ ಸ್ಟ್ರಾಂಗ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ವೇರ್ನ ಏನಂತ ಕರಿತೀವಿ? ರೋಸ್ಟಿಂಗ್ ಅಂತ ಕರಿತೀವಿ. ವಾಟ್ ಈಸ್ ರೋಸ್ಟಿಂಗ್? ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ವಾಟ್ ಈಸ್ ರೋಸ್ಟಿಂಗ್? Sulfide ore is heated in the presence of oxygen to convert oxide ore.
It's known as roasting. The carbonates are into oxides by heating strongly in limited air. ಇವೆರಡು ಡಿಫ್ರೆನ್ಸ್ ಇದೆ. ಸ್ಟ್ರಾಂಗ್ ಇದು ಜಾಸ್ತಿ ಎಕ್ಸಸ್ ಏರು, ಲಿಮಿಟೆಡ್ ಏರ್. ಯಾಕೆ ಅದಕ್ಕೆ ಎಕ್ಸಸ್ ಏರ್ ಯೂಸ್ ಮಾಡ್ತೀವಿ, ಇದಕ್ಕೆ ಲಿಮಿಟೆಡ್ ಏರ್ ಯೂಸ್ ಮಾಡ್ತೀವಿ ಹೇಳಿ? ಎಕ್ಸಸ್ ಏರು ನಮಗೆ ಸಲ್ಫೈಡ್ ಡೈಆಕ್ಸೈಡ್ ಆಗುತ್ತೆ, ಬಟ್ ಕಾರ್ಬನ್ ಜೊತೆ ರಿಯಾಕ್ಟ್ ಆದಾಗ ಮೆಟಲ್ ಆಕ್ಸೈಡ್ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ಕಾರ್ಬನ್ ಎಷ್ಟಿರುತ್ತೆ ಅಷ್ಟು ರಿಯಾಕ್ಟ್ ಆಗುತ್ತೆ, ಬಟ್ ಸಲ್ಫರ್ ಆಗಲ್ಲ. ಇರೋ ಆಕ್ಸಿಜನ್ ಎಲ್ಲ ತಗೊಳುತ್ತೆ ಕಂಪೇರ್ ಟು ಕಾರ್ಬನ್. ಈ ರೀತಿ ಆಗುತ್ತೆ. ದಿಸ್ ಇಸ್ ನೋನ್ ಆಸ್ ಯಾವುದು? ಕ್ಯಾಲ್ಸಿನೇಷನ್. ಕ್ಯಾಲ್ಸಿನೇಷನ್ ಅಂದ್ರೆ ಏನು? ಕನ್ವರ್ಷನ್ ಆಫ್ carbonate ore into oxides ore is known as calcination. The chemical reaction that takes place during roasting and calcination of zinc ore as shown below. ಯಾವ ರೀತಿ ಆಗುತ್ತೆ? ಜಿಂಕ್ ಸಲ್ಫೇಟು, ಜಿಂಕ್ ಆಸ್ ವೆಲ್ ಆಸ್ ಕಾರ್ಬೋನೇಟ್ ಓರಲ್ಲೂ ಸಿಗುತ್ತೆ, ಆಸ್ ವೆಲ್ ಆಸ್ ಸಲ್ಫೈಡ್ ಓರಲ್ಲೂ ಸಿಗುತ್ತೆ. ಕಾರ್ಬೋನೇಟ್ ಸಲ್ಫೈಡ್ ಓರಲ್ಲಿ ಸಿಕ್ಕಿದಾಗ ಆಕ್ಸಿಜನ್ ಜೊತೆ ಹೀಟ್ ಮಾಡಿದಾಗ ಏನಾಗುತ್ತೆ? ಜಿಂಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಈ ಸ್ಟೆಪ್ಪು ರಿಡಕ್ಷನ್ ಮಾಡಿದ್ರೆ ಮೆಟಲ್ ಬಂದ್ಬಿಡುತ್ತೆ. ಆಮೇಲೆ ಮೆಟಲ್ ರಿಫೈನಿಂಗ್ ಪ್ರೊಸೆಸ್. ಈ ರೀತಿ ಕ್ಯಾಲ್ಸಿನೇಷನ್ ಯಾವ್ದಾಗುತ್ತೆ? ಜಿಂಕ್ ಆಕ್ಸೈಡ್ ಹೀಟ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಯಾವುದೋ ಈ ಪ್ರೊಸೆಸ್ ಅಲ್ಲಿ ಆಗುತ್ತೆ ನೋಡಿ. ಒಂದು ಈ ರೀತಿಲಿ ಚೆನ್ನಾಗಿ ಏರ್ ಪ್ರೆಸೆನ್ಸ್ ಮಾಡಿಕೊಂಡು ಹೀಟ್ ಮಾಡೋದು. ಇಲ್ಲಿಂದ ಈಗ ಬಂದು ಇಲ್ಲಿ ಜಿಂಕ್ ಮೆಥಡು ಕೆಮಿಕಲ್ಸ್ ಹಾಕಿ ಅದೆಲ್ಲ ಹಾಕಿ ಪರ್ಟಿಕ್ಯುಲರ್ ಪ್ರೊಸೆಸ್ ಇರುತ್ತೆ, ಪರ್ಟಿಕ್ಯುಲರ್ ಮಿಷಿನ್ಸ್ ಇರುತ್ತೆ. ಓಕೆನಾ? ಎನಿ ಡೌಟ್ಸ್ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಏನೇ ಡೌಟ್ ಬರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮ್ಮ ಸುಹಾಸ್ ಸರ್ ಇದ್ದೀನಿ, ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಮತ್ತೆ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಗಿವ್ ಆನ್ ಫೀಡ್ಬ್ಯಾಕ್. ಇನ್ನೇನಾದರೂ ನಿಮ್ಮ ಸುಹಾಸ್ ಸರ್ ಇಂಪ್ರೂವ್ ಮಾಡ್ಕೋಬೇಕಾ, ಸರ್ ಇದು ಇಂಪ್ರೂವ್ ಮಾಡ್ಕೊಳ್ಳಿ, ಈ ರೀತಿ ಮಾಡಿ ಅಂತ ಏನಾದರೂ ಇದ್ರೆ ಪ್ಲೀಸ್ ಗಿವ್ ಆನ್ ಫೀಡ್ಬ್ಯಾಕ್ ಇನ್ ಕಮೆಂಟ್ಸ್. ಓಕೆನಾ? ಕಮೆಂಟ್ ಸೆಕ್ಷನಲ್ಲಿ ಫೀಡ್ಬ್ಯಾಕ್ ಕೊಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಿ? ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಸರ್ ವಿಡಿಯೋ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಕಾಮನ್. ಹಾಗಾದರೆ ಇನ್ಯಾವ್ಯಾವ ಪ್ರೋಸೆಸ್ ಇದೆ? ಈಗ ಏನು ಮಾಡ್ದೋ? ಆಕ್ಸೈಡ್ ಓರಾಗಿ ಕನ್ವರ್ಟ್ ಮಾಡೋದು. ಆಕ್ಸೈಡ್ ಓರ್ನ ಕಾರ್ಬನ್ ಪ್ರೆಸೆನ್ಸ್ ಅಲ್ಲಿ ಹೀಟ್ ಮಾಡಿದ್ರೆ ರಿಡಕ್ಷನ್ ಮಾಡೋದು. ರಿಡಕ್ಷನ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಆಕ್ಸಿಜನ್ ರಿಮೂವ್ ಮಾಡಬೇಕು. ಆಕ್ಸಿಜನ್ ರಿಮೂವ್ ಮಾಡಕ್ ತುಂಬಾ ಸಿಂಪಲ್ ಮೆಥಡ್ ಯಾವುದು? ಕಾರ್ಬನ್ ಆಕ್ಸಿಜನ್ ಅಣ್ಣ ತಮ್ಮದಿರು ಅಲ್ವಾ? ಕಾರ್ಬನ್ ಆಕ್ಸಿಜನ್ ಬೇಗ ರಿಯಾಕ್ಟ್ ಆಗೋಗುತ್ತೆ. ಆ ಕಾರಣಕ್ಕೆ ನಾವು ಕಾರ್ಬನ್ ಇಟ್ರೆ ಆಕ್ಸಿಜನ್ ಕರ್ಕೊಂಡು ಹೊರಟೋಗುತ್ತೆ. ತುಂಬಾ ಸಿಂಪಲ್. ಕಾರ್ಬನ್ ತಗೋ ಹೋದ್ರೆ ಆಕ್ಸಿಜನ್ ಕರ್ಕೊಂಡು ಹೋಗುತ್ತೆ. ಈ ರೀತಿ you already know with process of oxidation and reduction explained in the first chapter ಅಲ್ಲಿ ನಮ್ಗೆ ಗೊತ್ತು ಆಕ್ಸಿಡೇಷನ್ ರಿಡಕ್ಷನ್ ಈ ರೀತಿ ಮಾಡೋದು. ಯಾವ ಯೂಸ್ ಮಾಡ್ಕೊಂಡು ಮಾಡ್ತೀವಿ? ಕೋಕ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಏನೋ ಆಕ್ಸಿಜನ್ ನ. ದಿ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಸಚ್ ಆಸ್ ಸೋಡಿಯಂ ಎಕ್ಸೆಟ್ರಾ ಆರ್ ಯೂಸ್ಡ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ರೆಡ್ಯೂಸಿಂಗ್ ಏಜೆಂಟ್ ಯಾವ್ಯಾವ ಯೂಸ್ ಮಾಡ್ಬೋದು? ಹೈಲಿ ಕೂಡ ಯೂಸ್ ಮಾಡ್ಬೋದು. ಯಾಕೆ ಹೇಳಪ್ಪ? ಯಾಕಂದ್ರೆ ಮೆಟಲ್ಸ್ ಇನ್ನೊಂದು ಮೆಟಲ್ಸ್ ಅವ್ರ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಆ ಮೆಟಲ್ ಈ ಮೆಟಲ್ನ ಹೊಡೆದಿ ಕಳಿಸ್ಬಿಟ್ಟು ತಗೊಂಡೋಗುತ್ತಲ್ವಾ? ಅದೇ ರೀತಿ ನಾವು ಮೆಟಲ್ಸ್ನ ಕೂಡ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಯೂಸ್ ಮಾಡಿಕೊಂಡು ನಾವು ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ತುಂಬ ಸಿಂಪಲ್. ಓಕೆನಾ? ಈ ರೀತಿ ಆಯಿತು. ಯಾವ ರೀತಿ? ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಅದರಲ್ಲಿ ಒಂದಷ್ಟು ಮೆಟಲ್ಸ್ ಇದೆ. ಏನಾಗುತ್ತೆ ಅಂದರೆ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಯಾವ್ಯಾವುದು? ಮ್ಯಾಂಗನೀಸ್ ಅಂಡ್ ಮೆಗ್ನೀಷಿಯಂ ಮೆಟಲ್ಸ್. ಯಾವ ಮೆಟಲು? ಮ್ಯಾಂಗನೀಸು. ಅದರಿಂದ ನಾವು ಏನು ಮಾಡ್ತೀವಿ? ಈ ಮ್ಯಾಂಗನೀಸ್ನ ನಾವು ಅಲ್ಯೂಮಿನಿಯಂ ಯೂಸ್ ಮಾಡ್ಕೊಂಡು ಅಲ್ಯೂಮಿನಿಯಂ ರೆಡ್ಯೂಸಿಂಗ್ ಯೂಸ್ ಮಾಡಿಕೊಂಡು ಇದು ಮಾಡ್ತೀವಿ. ಆ ರೀತಿ ಮ್ಯಾಂಗನೀಸ್ ಆಕ್ಸೈಡ್ಗೆ ಅಲ್ಯೂಮಿನಿಯಂ ಹಾಕಿದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ಗೆ ಕನ್ವರ್ಟ್ ಆಗುತ್ತೆ. ಲಾರ್ಜ್ ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಗುತ್ತೆ. ಲಾರ್ಜ್ ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಗೋ ಕಾರಣದಿಂದ ನಾವಿದ್ದ ಏನಂತ ಕರಿತೀವಿ? ಥರ್ಮೈಟ್ ಪ್ರೋಸೆಸ್ ಅಂತ ಕರಿತೀವಿ. ಥರ್ಮೈಟ್ ಪ್ರೋಸೆಸ್ ಅಂತ ಯಾಕೆ ಕರಿತೀವಿ? ಲಾರ್ಜ್ ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಗೋ ಕಾರಣದಿಂದ. ಆಮೇಲೆ ದಿಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆರ್ ಹೈಲಿ ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಮತ್ತೆ ಇದನ್ನ ಏನಂತ ಕರಿತೀವಿ? ಥರ್ಮೈಟ್ ಪ್ರೋಸೆಸ್ ಅಂದ್ರೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರೋ ಮೆಟಲ್ಸು ಮೋಲ್ಟನ್ ಸ್ಟೇಟಲ್ಲಿ ಸಿಗುತ್ತೆ. ಯಾಕಂದ್ರೆ ನೀವು ಯಾವುದೇ ಮೆಟಲ್ ಎಷ್ಟೇ ಬಾಯ್ಲಿಂಗ್ ಪಾಯಿಂಟ್ ಹೈ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಇದ್ರು ನೀವು ಜಾಸ್ತಿ ಹೀಟ್ ಕೊಟ್ಟರೆ ಅದು ಮೆಲ್ಟ್ ಆಗಲೇಬೇಕು. ನೀವೆಂಥ ಮನುಷ್ಯನ ಕಲ್ಹೃದಯ ಇದ್ರು ನೀವು ಹತ್ರಿ ಅಂದರೆ ಮಕ್ಳುಗಳು ನೀವು ಹತ್ರಿ ಅಂದರೆ ಅವರು ಅಳ್ತಾರೆ. ಈಗ ನಿಮ್ಮ ಅಪ್ಪ ಚೆನ್ನಾಗಿ ಹೊಡೆದಿರ್ತಾರೆ ಅನ್ಕೊಳ್ಳಿ, ನಿಮಗೆ ನೀವು ಅಳ್ತ್ಕೊ ಕೂತಿದ್ದೀರಾ ಅಂದರೆ ನಿಮ್ಮ ಅಪ್ಪನೂ ಕೂಡ ಅಳ್ತಿರ್ತಾರೆ. ಆ ರೀತಿ. ಅರ್ಥ ಆಯ್ತಾ? ಆಮೇಲೆ ಇದು ಏನು ಎಲ್ಲಿ ಪ್ರೊಡ್ಯೂಸ್ಡ್ ಇನ್ ದಿ ಮೋಲ್ಟನ್ ಸ್ಟೇಟ್. ಇನ್ ಫ್ಯಾಕ್ಟ್ ದ ರಿಯಾಕ್ಷನ್ ಆಫ್ ಐರನ್ ಆಕ್ಸೈಡ್ ವಿತ್ ಅಲ್ಯೂಮಿನಿಯಂ ಇಸ್ ಯೂಸ್ಡ್ ಟು ಜಾಯಿನ್ ರೈಲ್ವೆ ಟ್ರ್ಯಾಕ್ಸ್. ತುಂಬ ಇಂಪಾರ್ಟೆಂಟು. ಈ ರೈಲ್ವೆ ಟ್ರ್ಯಾಕ್ಸ್ನ ಒಂದು ಕಂಬಿನ ಇನ್ನೊಂದು ಕಂಬಿನ ಜಾಯಿನ್ ಮಾಡೋಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೊತೀವಿ. ಯಾವುದ್ಯಾವ್ದನ್ನ? ಅಲ್ಯೂಮಿನಿಯಮ್ಮು ಮತ್ತು ಇನ್ಯಾವುದು? ಐರನ್ನ ಎರಡು ರಿಯಾಕ್ಷನ್ ಮಾಡಿ ಇದನ್ನ ಏನಂತ ಕರಿತೀವಿ? ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ ಥರ್ಮಿಟ್ ರಿಯಾಕ್ಷನ್. ಥರ್ಮಿಟ್ ರಿಯಾಕ್ಷನ್ ಅಂದರೆ ಏನು? ಅಲ್ಯೂಮಿನಿಯಮ್ಮು ಐರನ್ ಎರಡು ರಿಯಾಕ್ಷನ್ ಆದಾಗ ಬರುತ್ತಲ್ಲ, ಅದನ್ನ ಏನಂತ ಕರಿತೀವಿ? ಥರ್ಮಿಟ್ ರಿಯಾಕ್ಷನ್. ಇದು ಈಕ್ವೇಶನ್. ಅರ್ಥ ಆಯ್ತಾ? ಏನಾದರೂ ಡೌಟ್ ಇದೆಯಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಎನಿ ಡೌಟ್ಸ್
ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ನಾನಿದ್ದೀನಿ ನಿಮ್ಮ ಸುಹಾಸ್ ಸರ್ರು. ನಿಮ್ದು 25 ಮಾರ್ಕ್ಸು ಕೆಮಿಸ್ಟ್ರಿಲಿ 25ಕ್ಕೆ 25 ಬರಬೇಕು. ಅದು ನನ್ನ ಪ್ರಾಮಿಸ್. ಏನು ಪ್ರಾಮಿಸು? 25ಕ್ಕೆ 25 ಬರಬೇಕು. ನಿಮ್ಮ ಪ್ರಾಮಿಸ್ ಏನು? ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋನು ನೋಡ್ತಿರ್ಬೇಕು, ನಾನು ಕೊಡೋ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡ್ತಿರ್ಬೇಕು, ಹೋಮ್ವರ್ಕ್ ಬರೀತಿರ್ಬೇಕು, PYQ ಸೆಷನ್ನು ಅಟೆಂಡ್ ಮಾಡ್ತಿರ್ಬೇಕು. ಮತ್ತು ನಾಳೆ ನಾನು ಲೈವ್ ಸೆಷನ್ ತೊಗೊತಾ ಇದ್ದೀನಿ. ಭಾನುವಾರ ಪ್ರತಿ ಸಂಡೇ ನಂದು ಲೈವ್ ಸೆಷನ್ ಇರುತ್ತೆ. ಯಾವ ರೀತಿ ಇರುತ್ತೆ ಅಂದರೆ ಓವರಾಲ್ ಚಾಪ್ಟರ್ನ ಕೇವಲ 2 ಪಾರ್ಟಾಗಿ ಡಿವೈಡ್ ಮಾಡ್ತೀನಿ, ನಿಮ್ಗೆ ಈಸಿ ಆಗಲಿ ಅಂತ. ಪಟ್ನೆ ರಿವಿಷನ್ ಟಾಪಿಕ್ಸು ಆ ರೀತಿ ಮಾಡ್ತೀನಿ. ಪ್ಲೀಸ್ ಅಟೆಂಡ್ ಲೈವ್ ಸೆಷನ್ಸ್, ಓಕೆನಾ? ಲೈವ್ ಸೆಷನ್ ಮಿಸ್ ಮಾಡಬೇಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಓಕೆನಾ? ಈ ರೀತಿ. ನೆಕ್ಸ್ಟು, ಹಾಗಾದರೆ ಈಗ ಮಾಡರೇಟಿವ್ ಆಯಿತು, ಲೆಸ್ ರಿಯಾಕ್ಟಿವ್ ಆಯಿತು. ಈಗ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ನೋಡೋಣ. ಹೈಲಿ ರಿಯಾಕ್ಟಿವ್ ಮೆಟಲ್ಸ್ನ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂದರೆ, ಅಲ್ಯೂಮಿನಿಯಮ್ಮು ಯಾವ್ಯಾವ ಹೈಲಿ ರಿಯಾಕ್ಟಿವು? ಅಲ್ಯೂಮಿನಿಯಂ, ಸೋಡಿಯಂ, ಮೆಗ್ನೀಷಿಯಂ ಇವೆಲ್ಲ ಏನು ಅಂದರೆ ಹೈಲಿ ರಿಯಾಕ್ಟಿವ್ ಮೀನ್ಸ್ ನಾವು ಇದನ್ನ ಆಚೆ ಇಟ್ಟರು ಬ್ಲಾಸ್ಟ್ ಅಂದರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈ ಕಾರಣಕ್ಕೆ ಇದನ್ನು ಯಾವ ಪ್ರೋಸೆಸ್ಸಿಂದ ಇದು ಮಾಡ್ತೀವಿ ಅಂದರೆ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್. ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಹೇಗಾಗುತ್ತೆ ಅಂತ ನೋಡೋಣ. ಈಗ ಏನು ಅಂದರೆ ಈ ಸೋಡಿಯಮ್, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಇದೆಲ್ಲ ಅದು ಮೋಲ್ಟನ್ ಕ್ಲೋರೈಡ್ಸಲ್ಲಿ ಸಿಗುತ್ತೆ. ಯಾವ ರೀತಿ? ಮೋಲ್ಟನ್ ಕ್ಲೋರೈಡ್ ಇಸ್ ನಥಿಂಗ್ ಬಟ್ NaCl, ಕ್ಯಾಲ್ಸಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್ ಈ ರೀತಿ ಸಿಗುತ್ತೆ. ಈ ಮೆಟಲ್ನ ಡೆಪಾಸಿಟೆಡ್ ಅಟ್ ದಿ ಕ್ಯಾಥೋಡ್. ಅಂದರೆ ಕ್ಯಾಥೋಡಲ್ಲಿ ನಾವು ಕ್ಯಾಥೋಡು ಆ್ಯನೋಡ್ ಆಗಿ ಯಾವ ಇದನ್ನ ಯೂಸ್ ಮಾಡ್ತೀವಿ? ಗ್ರಾಫೈಟ್ ಇದನ್ನ ಯೂಸ್ ಮಾಡ್ತೀವಿ. ಆಮೇಲೆ ಕ್ಯಾಥೋಡ್ ಹತ್ರ ನಾವು ಸೊಲ್ಯೂಷನಲ್ಲಿ ಅದು ಮೋಲ್ಟನ್ ಸ್ಟೇಟ್ ಇರುತ್ತಲ್ಲ, ಆ ಮೋಲ್ಟನ್ ಸ್ಟೇಟ್ ಸೊಲ್ಯೂಷನಲ್ಲಿ ಇಲ್ಲಿದೆ ನೋಡಿ ಡಯಾಗ್ರಾಮು, ಅಲ್ಲಿ ನಾವು ಪ್ಲೇಸ್ ಮಾಡ್ತೀವಿ. ವೆರಾಸ್ ಅವಾಗ ಏನಾಗುತ್ತೆ ಅಂದರೆ ಸೋಡಿಯಮು Na+ ಇರುತ್ತಲ್ಲ, ಈಗ ಆಪೋಸಿಟ್ಲಿ ಚಾರ್ಜ್ ಆನ್ಸರ್ ಅಟ್ರಾಕ್ಟ್ ಈಚ್ ಅದರ್. ನಮ್ಗೆ ಗೊತ್ತು ಅಯಾನಿಕ್ ಬಾಂಡಲ್ಲಿ ತಿಳ್ಕೊಂಡು. ಈ ಸೋಡಿಯಮ್ಮು ಪ್ಲಸ್ ಇರೋ ಚಾರ್ಜು ಎಲ್ಲ ಕ್ಯಾಥೋಡ್, ಅದರ ನೆಗೆಟಿವ್ ಇರುತ್ತಲ್ಲ, ಈ ರೀತಿ ಪ್ಲಸ್ ಇರೋದೆಲ್ಲ ಮೈನಸ್ ಕಡೆ ಮೂವ್ ಆಗುತ್ತೆ. ಅದೇ ರೀತಿ ಮೈನಸ್ ಇರೋದೆಲ್ಲ ಪ್ಲಸ್ ಕಡೆ ಮೂವ್ ಆಗುತ್ತೆ. ಈ ರೀತಿ ಕ್ಲೋರಿನ್ ಎಲ್ಲ ಆನಯೋನ್ ಹತ್ರ ಸ್ಟೋರ್ ಆಗುತ್ತೆ, ಮತ್ತೆ ಮೆಟಲ್ಸ್ ಎಲ್ಲ ಕ್ಯಾಟಯಾನ್ ರೀತಿ ಸ್ಟೋರ್ ಆಗುತ್ತೆ. ರಿಯಾಕ್ಷನ್ ಯಾವುದು? ಅಟ್ ಕ್ಯಾಥೋಡ್. ಕ್ಯಾಥೋಡಲ್ಲಿ ಏನಾಗುತ್ತೆ? Na+ ಒಂದು ಎಲೆಕ್ಟ್ರಾನ್ ತಗೊಂಡು ಸೋಡಿಯಂ ಮೆಟಲ್ ಆಗುತ್ತೆ. ಆ ರೀತಿ ಆಗುತ್ತೆ. ಅಲ್ಯೂಮಿನಿಯಂ ಕೂಡ ಈ ರೀತಿ ಆಗುತ್ತೆ. ಹಾಗಾದರೆ ನಾನು ಹೇಳಿದೆ ಮೆಟಲ್ ಸೆಕೆಂಡ್ ಸ್ಟೆಪ್ಪಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋದು. ಆದ್ರೂ ಮೆಟಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಇನ್ನೊಂದು ಮೆಟಲ್ಸ್ ಅಥವಾ ನಾನ್ ಮೆಟಲ್ಸ್ ಇರುತ್ತೆ ಅಲ್ವಾ? ಹಾಗಾದರೆ ಈ ಮೆಟಲ್ಸ್ನ ರಿಫೈನ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ, ಓಕೆನಾ? ರಿಫೈನಿಂಗ್ ಆಫ್ ಮೆಟಲ್ಸ್. ಈ ಮೆಟಲ್ ಸಿಕ್ಕಿರುತ್ತಲ್ಲ ಅದು ಪ್ಯೂರ್ ಆಗಿರಲ್ಲ. ಅದನ್ನ ಯಾವ ಮೆಥಡಿಂದ ರಿಫೈನ್ ಮಾಡ್ತೀವಿ? ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಮೆಥಡ್. ಎಲೆಕ್ಟ್ರೋಲಿಟಿಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮೆನಿ ಮೆಟಲ್ಸ್ ಸಚ್ as ಕಾಪರ್, ಜಿಂಕ್, ನಿಕ್ಕಲ್, ಸಿಲ್ವರ್, ಗೋಲ್ಡ್ ಎಕ್ಸೆಟ್ರಾ ಆರ್ ರಿಫೈನ್ಡ್ ಎಲೆಕ್ಟ್ರೋಲಿಟಿಕಲಿ. ಎಲೆಕ್ಟ್ರೋಲಿಟಿಕಲಿ ಮೀನ್ಸ್ ಈಗ ನೋಡಿದ್ವಲ್ಲ ಎಲೆಕ್ಟ್ರೋಲಿಸಿಸು ಸೇಮು, ಕರೆಂಟ್ ಪಾಸ್ ಮಾಡೋದು, ಅದನ್ನ ತೆಗೆಯೋದು. ಹೇಗೆ? ದ ಇಂಪ್ಯೂರ್ ಮೆಟಲ್ ಇಸ್ ಮೇಡ್ ಅಸ್ ಆ್ಯನೋಡ್ ಅಂಡ್ ದ ಪ್ಯೂರ್ ಮೆಟಲ್ ಮೇಡ್ ಅಸ್ ಕ್ಯಾಥೋಡ್. ಯಾವ ರೀತಿ ಅಂತ ಡಯಾಗ್ರಾಮ್ ಹಾಕ್ತೀನಿ, ಓಕೆನಾ? ಸಾರಿ, ಈ ರೀತಿ ಒಂದು ಟ್ಯೂಬ್ ಇರುತ್ತೆ, ಇಲ್ಲಿ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ಸ್ ಇರುತ್ತೆ. ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಯಾವ್ದು ಯೂಸ್ ಮಾಡೋದು? ಯಾವ ಮೆಟಲ್ದು ಇರುತ್ತೆ ನೋಡಿ ಅದ್ರದ್ದು ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಯಾವುದಾದ್ರೂ, ಈಗ ಎಕ್ಸಾಂಪಲ್ ಯಾವುದಾದ್ರೂ ಯೂಸ್ ಮಾಡೋದು. ಒಂದು ಕ್ಯಾಥೋಡು, ಒಂದು ಆ್ಯನೋಡು, ಓಕೆನಾ? ಕ್ಯಾಥೋಡಲ್ಲಿ ಏನು ಯೂಸ್ ಮಾಡ್ತೀವಿ? ಇಂಪ್ಯೂರ್ ಮೆಥಡ್. ಸಾರಿ, ಆ್ಯನೋಡಲ್ಲಿ ಇಂಪ್ಯೂರ್ ಮೆಟಲ್, ಕ್ಯಾಥೋಡಲ್ಲಿ ಪ್ಯೂರ್ ಮೆಥಡ್, ಓಕೆನಾ? ಏನಾಗುತ್ತೆ ಅಂದರೆ ಈ ಸೊಲ್ಯೂಷನ್ ಇಲ್ಲಿರೋದು 2 ಎಲೆಕ್ಟ್ರಾನ್. ಈಗ ಎಕ್ಸಾಂಪಲ್ ಕಾಪರ್ನೇ ತಗೊಳ್ಳಿ. ಕಾಪರ್ ಇದ್ರೆ Cu2+ ಇರೋದು, ಇಲ್ಲಿಂದ ಇಂಪ್ಯೂರ್ ಮೆಟಲಿಂದ ಅದು ಪ್ಯೂರ್ ಮೆಟಲ್ ಕಡೆಗೆ ಹೋಗಿ ಇಲ್ಲಿಂದ ಎಲೆಕ್ಟ್ರಿಸಿಟಿ ಪಾಸ್ ಆಗಿ ಫೈನಲಿ ಆ್ಯನೋಡ್ದು ಸೈಜ್ ಕಡಿಮೆ ಆಗುತ್ತೆ. ಇಲ್ಲಿ ಕೆಳಗೆ ಒಂದು ಇದು ಬರುತ್ತೆ, ಏನು? ಆ್ಯನೋಡ್ ಮಾಡಿ ಇಂಪ್ಯೂರಿಟೀಸ್. ಈ ರೀತಿ ಆಗುತ್ತೆ, ಓಕೆನಾ? ಯಾವ ರೀತಿ ಅಂತ ಇಲ್ಲಿದೆ ನೋಡಿ ಡಯಾಗ್ರಾಮು. ಹಿಂಗೆ ಕಾಪರ್ದೇ ತಗೊಂಡಿದ್ದೀವಿ, ಅದು ಆ್ಯನೋಡ್ ಇಸ್ ಮೇಡ್ ಆಫ್ ಏನಿರುತ್ತೆ? ಇಂಪ್ಯೂರ್ ಮೆಟಲ್ಸ್ ಇರುತ್ತೆ. ಆ್ಯನೋಡಿಂದ ಏನಾಗುತ್ತೆ? ಈ 2 ಎಲೆಕ್ಟ್ರಾನ್ ರಿಲೀಸ್ ಮಾಡ್ಕೊಳೋದು ಸೊಲ್ಯೂಷನ್ಗೆ ಬರುತ್ತೆ. ಇದು ಆ ಕ್ಯಾಥೋಡ್ ಹತ್ರ ಅಟ್ರಾಕ್ಟ್ ಆಗಿ ಸೇಮ್ ಎಲೆಕ್ಟ್ರೋಲಿಟಿಕಲಿ ಏನಾಗಿತ್ತು? 2 ಎಲೆಕ್ಟ್ರಾನ್ ಗೈನ್ ಮಾಡಿಕೊಂಡು ಅದು ಕಾಪರ್ ಆಗುತ್ತೆ. ಅಟ್ ಕ್ಯಾಥೋಡ್ ಯಾವ ರಿಯಾಕ್ಷನ್ ಆಗುತ್ತೆ? ಅಟ್ ಕ್ಯಾಥೋಡ್ ಏನು ಇದಾಗುತ್ತೆ? ರಿಡಕ್ಷನ್ ಇಸ್ ಟೇಕ್ ಪ್ಲೇಸ್. ಅಟ್ ಆ್ಯನೋಡ್ ಆಕ್ಸಿಡೇಷನ್ ಇಸ್ ಟೇಕ್ಸ್ ಪ್ಲೇಸ್. ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ನಥಿಂಗ್ ಬಟ್, ಆಕ್ಸಿಡೇಷನ್ ಅಂದರೆ ಏನು ಹೇಳಿ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಆಕ್ಸಿಡೇಷನ್ ಇಸ್ ನಥಿಂಗ್ ಬಟ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಏನಾಗುತ್ತೆ? ಲಾಸ್ ಆಫ್ ಎಲೆಕ್ಟ್ರಾನ್ಸ್. ರಿಡಕ್ಷನ್ ಇಸ್ ನಥಿಂಗ್ ಬಟ್
ಗೇನ್ ಆಫ್ ಎಲೆಕ್ಟ್ರಾನ್. ಯಾವುದೇ ಒಂದು ಮೆಟಲ್ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಂಡ್ರೆ ಅದು ರೆಡ್ಯೂಸ್ ಆಗಿದೆ ಅಂತ ಅರ್ಥ, ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡ್ರೆ ಅದು ಏನಾಗಿದೆ ಅಂತ ಅರ್ಥ, ಆಕ್ಸಿಡೈಸಿಂಗ್ ಆಗ್ತಿದೆ ಅಂತ ಅರ್ಥ. ಓಕೆನಾ? ಈ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ಯಾವ್ದಾವ್ದು ಕ್ವಶನ್ ಬರುತ್ತೆ ಅಂತ ಡಿಸ್ಕಷನ್ ಮಾಡೋಣ. ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್: ಮಿನರಲ್, ಓರ್, ಗ್ಯಾಂಗ್ಯೂ. ವಾಟ್ ಆರ್ ಮಿನರಲ್ಸ್? The metals are obtained in element or combined state in the earth crust and the salt water is known as minerals. ಅಲ್ವಾ? ಎಕ್ಸಾಂಪಲ್ ಯಾವ್ದು? ಬಾಕ್ಸೈಟ್ ಓರ್. ಎಲ್ಲ ಮಿನರಲ್ಸ್, ಎಲ್ಲ ಓರು ಮಿನರಲ್ ಆಗಿರುತ್ತೆ, ಬಟ್ ಆಲ್ ಮಿನರಲ್ಸ್ ಆರ್ ನಾಟ್ ಓರ್. ಯಾಕಂದ್ರೆ ಪ್ರತಿಯೊಂದು ಮಿನರಲ್ ಇಂದ ನಾವು ಓರ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಬಾಕ್ಸೈಟು ಮತ್ತೆ ಕ್ಲೇನು ಕೂಡ ನಮಗೆ ಅಲ್ಯೂಮಿನಿಯಂ ಪ್ರೆಸೆಂಟ್ ಇರುತ್ತೆ, ಬಟ್ ಕ್ಲೇ ಇಂದ ನಾವು ರಿಮೂವ್ ಮಾಡೋಕ್ಕಾಗಲ್ಲ. ಇದು ಓರ್ ಅಂದ್ರೆ ಏನು? ದ ಮಿನರಲ್ಸ್ we can extract the metal is known as ore. Gangue ಅಂದ್ರೆ the impurities are present in the mineral ore ಅಥವಾ extracted ore is known as gangue. Example sand, ಅದು ಅಲ್ವಾ, ಅದು gangue. Name 2 metals which are found in nature in the free state. ನ್ಯಾಚುರಲ್ ಯಾವ್ದು ಸಿಗುತ್ತೆ ಹೇಳಿ? ಬೆಳ್ಳಿ ಮತ್ತೆ ಗೋಲ್ಡ್ ಮತ್ತೆ ಪ್ಲಾಟಿನಿಯಂ. ನಮಗೆ ಬೆಳ್ಳಿ ಕೂಡ ಸಲ್ಫೈಡ್ ಓರ್ ರೀತಿ ಸಿಗುತ್ತೆ. ಅದಕ್ಕೆ ನಾವು ಬೆಳ್ಳಿಗಿಂತ ಗೋಲ್ಡ್ ಮತ್ತೆ ಪ್ಲಾಟಿನಿಯಂ ತಿಳಿಸ್ಬಿಡಿ. ಓಕೆನಾ? ಆ ತರ ಕೇಳಿದ್ರೆ ವಾಟ್ ಕೆಮಿಕಲ್ ಪ್ರೊಸೆಸ್ ಇಸ್ ಯೂಸ್ ಟು ಒಬ್ಟೈನಿಂಗ್ ಎ ಮೆಟಲ್ ಫ್ರಮ್ ಇಟ್ಸ್ ಆಕ್ಸೈಡ್ಸ್? ಯಾವುದು? ರಿಡಕ್ಷನ್ ಅಲ್ವಾ? ಅದ್ರದ್ದು ಆಕ್ಸೈಡ್ಸ್ ಇಂದ ಯಾವುದು ರಿಡಕ್ಷನ್? ಯಾವ್ಯಾವುದು? ಯೂಸಿಂಗ್ ಕೋಕ್ ಆರ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂಗೆ ಯಾವ್ದಾವ್ದು ಯೂಸ್ ಮಾಡ್ತೀವಿ? ಮೆಗ್ನೀಷಿಯಂಗೆ ಮತ್ತೆ ಇನ್ನೊಂದು ಯಾವುದು ಮ್ಯಾಂಗನೀಸ್ಗೆ ನಾವು ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ. ಯಾಕಂದ್ರೆ ಅವು ಹೈಲಿ ರಿಯಾಕ್ಟಿವ್ ಟು ಕಾರ್ಬನ್. ಮೆಗ್ನೀಷಿಯಂ ಯೂಸ್ ಮಾಡಿದ್ರೆ ಅದು ಮೆಗ್ನೀಷಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಓರ್ ಎಕ್ಸ್ಟ್ರಾಕ್ಟ್ ಮಾಡ್ತಿರೋದು ಏನ್ ಕೇಳಿ? ನಮ್ಗೆ ಓರ್ ಬೇಕು, ಅದರಿಂದ. ಅರ್ಥ ಆಯ್ತಾ? ಎನಿ ಡೌಟ್ಸ್? ನಾವು ಇಲ್ಲಿಗೆ ಓಕೆ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಅರ್ಥ ಆಯ್ತಾ? ಇಲ್ಲಿಗೆ ನಾವು ಏನ್ ಕಲ್ತೋ ಇವತ್ತು? ಕ್ವಿಕ್ ಆಗಿ ಸಮ್ಮರಿ ಮಾಡೋಣ. ಏನು ಸಮ್ಮರಿ ಪಾರ್ಟ್ ಏನೇನು ಕಲ್ತೋ ಹೇಳಿ? ಫಸ್ಟ್ ಪಾಯಿಂಟು ಓರ್ ಯಾವ ರೀತಿ ಸಿಗುತ್ತೆ ಅಂತ ಕಲ್ತೋ, ಎಕ್ಸ್ಟ್ರಾಕ್ಷನ್ ಆಫ್ ಓರ್ ಕಲ್ತೋ, ಎಕ್ಸ್ಟ್ರಾಕ್ಷನ್ ಆಫ್ ಹೈಲಿ ಎಕ್ಸ್ಟ್ರಾಕ್ಷನ್ ಕಲ್ತೋ, ಮತ್ತು ಇನ್ನೊಂದು ಪಾಯಿಂಟ್ ಯಾವುದು? ರಿಫೈನಿಂಗ್, ಓರ್ನ ಹೇಗೆ ರಿಫೈನ್ ಮಾಡೋದು ಅಂತ ಕಲ್ತೋ ಅಲ್ವಾ? ಎನಿ ಡೌಟ್? ಹೇಗೆ ಕಲ್ತೋ ಅಂತ ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಓರ್ ಯಾವ ರೀತಿ ಸಿಗುತ್ತೆ? ಮಿನರಲ್ ರೀತಿ ಸಿಗುತ್ತೆ. ಮಿನರಲ್ಸ್ ಅಂದ್ರೆ ಕಾಂಪೌಂಡ್ ಫಾರ್ಮು ಮತ್ತೆ ಕಾಂಬೈನ್ ಸ್ಟೇಟಲ್ಲಿ ಸಿಗುತ್ತೆ. ಕಾಂಪೌಂಡ್ ಅಂದ್ರೆ ಎಲಿಮೆಂಟಲ್ ಫಾರ್ಮಲ್ಲಿ ಯಾವ್ದು ಸಿಗುತ್ತೆ? ಎಲಿಮೆಂಟಲ್ ಫಾರ್ಮಲ್ಲಿ ಸಿಗೋವೆಲ್ಲ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ಸು. ಅದನ್ನ ಫಸ್ಟ್ ಅವು ಸಲ್ಫೈಡ್ ಓರ್ ಆಗಿರೋದನ್ನ ನಾವು ರೋಸ್ಟಿಂಗ್ ಯೂಸ್ ಮಾಡ್ಕೊಂಡು ಆಕ್ಸೈಡ್ ಓರಾಗಿ ಕನ್ವರ್ಟ್ ಮಾಡಿ ಅದನ್ನ ಆಕ್ಸಿಜನ್ ರಿಡಕ್ಷನ್ ಯೂಸ್ ಮಾಡಿ, ಇಲ್ಲ ಹೀಟಾಗಿ ಅಲೋನ್ ಆಗಿ ಹೀಟ್ ಮಾಡಿದ್ರೆ ರಿಡಕ್ಷನ್ ಮಾಡಿದ್ರೆ ನಮ್ಗೆ ಆಕ್ಸಿಜನ್ ರಿಮೂವ್ ಆಗುತ್ತೆ, ಮೆಟಲ್ ಸಿಗುತ್ತೆ, ಅದನ್ನ ರಿಫೈನ್ ಮಾಡ್ತೀವಿ. ಅದೇ ರೀತಿ ಮಾಡರೇಟಿವ್ದು ಸಲ್ಫೈಡ್ ಓರು ಮತ್ತೆ ಕಾರ್ಬೋನೇಟ್ ಓರ್ ಇರುತ್ತೆ. ಅದನ್ನ ನಾವು ರೋಸ್ಟಿಂಗ್ ಮತ್ತೆ ಕ್ಯಾಲ್ಸಿನೇಷನ್ ಯೂಸಿಂಗ್ ಪ್ರೋಸೆಸ್ ಯೂಸ್ ಮಾಡ್ಕೊಂಡು ನಾವು ಅದನ್ನ ಏನ್ ಮಾಡ್ತೀವಿ? ಆಕ್ಸೈಡ್ಸ್ ರೀತಿ ಕನ್ವರ್ಟ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಆಕ್ಸೈಡ್ಸ್ ರೀತಿ ಕನ್ವರ್ಟ್ ಮಾಡಿ ರಿಡಕ್ಷನ್ ಮಾಡ್ತೀವಿ. ರಿಡಕ್ಷನ್ ಯಾವುದು? ಕೋಕು ಮತ್ತೆ ಅಲ್ಯೂಮಿನಿಯಂ ಯೂಸ್ ಮಾಡ್ಕೊಂಡು ನಾವು ರಿಡಕ್ಷನ್ ಮಾಡ್ತೀವಿ. ಅಲ್ಯೂಮಿನಿಯಂ ಯೂಸ್ ಮಾಡ್ಕೊಂಡು ಅಲ್ಯೂಮಿನಿಯಂ ಐರನ್ ರಿಯಾಕ್ಷನ್ ನಾವು ಏನಂತ ಕರಿತೀವಿ? ಥರ್ಮೈಡ್ ಪ್ರೋಸೆಸ್ ಅಂತ ಕರಿತೀವಿ. ಈ ಪ್ರೋಸೆಸ್ ಅಲ್ಲಿ ಲಾರ್ಜ್ ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಮತ್ತೆ ಹೈಲಿ ರಿಯಾಕ್ಟಿವ್ ಏನಾಗುತ್ತೆ? ಹೈಲಿ ರಿಯಾಕ್ಟಿವ್ ಅದ್ರ ಕ್ಲೋರೈಡ್ ರೀತಿ ಸಿಗುತ್ತೆ. ನಾವು ಅದನ್ನ ಎಲೆಕ್ಟ್ರೋಲಿಸಿಸ್ ಮೆಥಡ್ ಯೂಸ್ ಮಾಡ್ಕೊಂಡು ನಾವು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ರಿಫೈನಿಂಗ್ ಮೆಟಲ್ಸ್ನ ಹೇಗೆ ಮಾಡ್ತೀವಿ? ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಪ್ರೋಸೆಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಮೈ ಡಿಯರ್ ಎಲೆಕ್ಟ್ರಾನ್ಸ್ ಮಿನಿಮಮ್ 6 ಮಾರ್ಕ್ಸ್ ಬರುತ್ತೆ. 6 ಅಥವಾ 5 to 6 ಮಾತ್ರ ಕನ್ಫರ್ಮ್ ಬಂದೇ ಬರುತ್ತೆ. ಹೆವಿ ಕ್ವಶನ್ಸ್ ಬರುತ್ತೆ. ಯಾಕಂದ್ರೆ ಓರ್ಸ್ ಬಗ್ಗೆ ದೊಡ್ಡ ಕ್ವಶನ್ ಕೇಳ್ಬಿಡ್ತಾರೆ. ಹೌ ವಿಲ್ ಮಾಡರೇಟ್ಲಿ ರಿಯಾಕ್ಟಿವ್ ಎಲಿಮೆಂಟ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಅಂತ. ಓಕೆನಾ? ಎನಿ ಡೌಟ್ಸ್? ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಲಾಸ್ಟ್ ಪಾರ್ಟ್ ಇದೆಯಲ್ಲ, ಯಾವ್ದು ಹೇಳಿ? ರಸ್ಟಿಂಗು, ಹೇಗೆ ಅದನ್ನ ಕೊರೋಷನ್ ಅಂದ್ರೆ ಏನು, ಅದನ್ನ ಹೇಗೆ ಪ್ರಿವೆಂಟ್ ಮಾಡೋದು, ಮತ್ತೆ ಫುಲ್ ಚಾಪ್ಟರ್ ಅಲ್ಲಿ ಯಾವ್ಯಾವ ಕ್ವಶನ್ ಕೇಳಿದ್ದಾರೆ ಅದನ್ನ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ಸೆಷನ್ ಅಲ್ಲಿ. NCERT ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ, ಯಾಕಂದ್ರೆ ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ಸ್ ಅಲ್ಲಿ ಮೋಸ್ಟ್ ಅಲ್ಲ ಫುಲ್ ಕ್ವಶನ್ಸ್ ಬರೋದೇ ಈ ಕ್ವಶನ್ಸ್ ಇಂದ. ಹಾಗಾದ್ರೆ ಏನ್ ಮಾಡ್ಬೇಕು? ನಮ್ಮ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಇವತ್ತಿನ ಸೆಷನ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎನಿ ಫೀಡ್ಬ್ಯಾಕ್, ಏನೇ ಇಂಪ್ರೂವ್ ಮಾಡ್ಕೋಬೇಕಾದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ ಸುಹಾಸ್ ಸರ್ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಓಕೆನಾ? ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಅಲ್ಲಿ ತನಕ ನಗ್ನಗ್ತಾ ಇರಿ, ಹ್ಯಾಪಿಯಾಗಿರಿ. ಬಾಯ್.